ಎಸ್, ಈ ಸಲ ಕಪ್ ನಮ್ಮದೇ. ಈ ಸಲ ಕಪ್ ನಮ್ಮದೇ ಅಲ್ಲ, ನಮ್ಮದು ಅಂತ ಹೇಳೋ ಟೈಮ್ ಇನ್ನೇನು ಕೆಲವೇ ಗಂಟೆಗಳಷ್ಟೇ ಬಾಕಿ ಇದೆ. ಪಕ್ಕಾ ಈ ಸಲ RCBನೇ ಕಪ್ ಗೆಲ್ಲೋದು. 18 ವರ್ಷಗಳ ಕಾಯುವಿಕೆ, 18 ವರ್ಷಗಳ ಕನಸು ನನಸಾಗೋ ದಿನ, ನನಸಾಗೋ ಕ್ಷಣ ಬಹಳ ಹತ್ತಿರದಲ್ಲಿದೆ. ಸೊ ಪ್ರತಿಯೊಬ್ಬ RCB ಅಭಿಮಾನಿ ಆಸೆ, ನಂಬಿಕೆ ಎಲ್ಲವೂ ಕೂಡ ಆಗಿರೋದು ಕಪ್ ಗೆಲ್ಲಬೇಕು ಅನ್ನೋದು. ಎಲ್ಲರೂ ಕೂಡ ಪೂಜೆ, ಹೋಮ, ಹವನ ಅದು ಇದು ಅಂತ ಬೆಳಗ್ಗೆಯಿಂದ ನಿನ್ನೆಯಿಂದ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಇನ್ನೇನು ಮ್ಯಾಚ್ ಶುರುವಾಗೋದಕ್ಕೂ ಕೂಡ ಕೌಂಟ್ ಡೌನ್ ಶುರುವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಹೀಗಾಗಿ ಪ್ರತಿಯೊಬ್ಬ RCB ಅಭಿಮಾನಿ ಈಗ ಫಿಂಗರ್ ಕ್ರಾಸ್ ಇಟ್ಕೊಂಡು ಕೂತಿದ್ದಾನೆ. ಯಾಕಂದ್ರೆ ಏನಾಗುತ್ತೆ ಮ್ಯಾಚ್ ಅಂತ. ಒಂದು ಕಡೆ ಅಷ್ಟೇ ಖುಷಿ ಬೇರೆ, ಮತ್ತೊಂದು ಕಡೆ ಅಷ್ಟೇ ಭಯ ಬೇರೆ. ಯಾಕಂದ್ರೆ ಪಂಜಾಬ್ ಟೀಮನ್ನು ಕೂಡ ನಾವು ಕಡೆಗಣಿಸೆ ಮಾಡುವಂತಿಲ್ಲ. ಯಾಕಂದ್ರೆ ಅವ್ರಿಗೂ ಕೂಡ ಇದು ಚೊಚ್ಚಲ ಕಪ್ಪಾಗಿದೆ. ಅವರು ಕೂಡ ನಾವು ಗೆಲ್ಲಲೇಬೇಕು ಅನ್ನೋ ಆತ್ಮವಿಶ್ವಾಸದಲ್ಲಿದ್ದಾರೆ. ಸೊ ಹೀಗಾಗಿ ಮಾಡು ಇಲ್ಲವೇ ಮಣಿ ಎರಡೂ ಟೀಮ್ಗಳಿಗೂ ಕೂಡ, RCB ವರ್ಸಸ್ ಪಂಜಾಬ್ ಎರಡೂ ಟೀಮ್ಗಳಿಗೂ ಕೂಡ ಇರುವಂಥದ್ದು. ಸೊ ನೋಡೋಣ ಏನಾಗುತ್ತೆ ಅಂತ. ಬಟ್ ನಾವಂತೂ ಎರಡನೇ ಮಾತೇ ಇಲ್ಲ, ನಾವೇ ಕಪ್ ಗೆಲ್ಲೋದು. ಈ ಸಲ ಕಪ್ ನಮ್ದೇ ಖಂಡಿತ. ಇದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ನನ್ನ ಕೊಲೀಗ್ಸ್ ಕೂಡ ಜಾಯ್ನ್ ಆಗಿದ್ದಾರೆ. ಇದೇ ಇವತ್ತಿನ ವಿಶೇಷ, ಈ ಸಲ ಕಪ್ ನಮ್ದೇ. IPL ಫೈನಲ್ ಹಣಾಹಣಿಗೆ ಕೌಂಟ್ ಡೌನ್ ಶುರುವಾಗಿದೆ. ಸಂಜೆ 7:30 ಯಾವಾಗ ಆಗುತ್ತೆ ಅಂತ ಪ್ರತಿಯೊಬ್ಬ RCB ಅಭಿಮಾನಿ, ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿ, ಕ್ರೀಡಾ ಅಭಿಮಾನಿ ಕೂಡ ಇವತ್ತು ಕಾದು ಕುಳಿತಿದ್ದಾನೆ. ಕೇವಲ RCB ಅಭಿಮಾನಿಗಳಷ್ಟೇ ಅಲ್ಲ, IPLನ ಎಷ್ಟು ತಂಡಗಳಿದೆಯಲ್ಲ, ಸೊ ಎಲ್ಲಾ ತಂಡಗಳ ಅಭಿಮಾನಿಗಳು ಕೂಡ ಕಾದು ಕುಳಿತಿದ್ದಾರೆ. ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. 7:30ಕ್ಕೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಯಾವಾಗ 7:30 ಆಗುತ್ತೆ ಅಂತ ಕಾಯ್ತಾ ಇದ್ದೀವಿ. 18 ವರ್ಷದ ಕನಸು ನನಸಾಗೋದಕ್ಕೆ ಕ್ಷಣಗಣನೆ ಇರುವಂಥದ್ದು. ಚಾಂಪಿಯನ್ ಪಟ್ಟಕ್ಕಾಗಿ RCB ಮತ್ತು PBKS ಪಂಜಾಬ್ ನಡುವೆ ಇವತ್ತು ಬಿಗ್ ಫೈಟ್ ನಡೆಯಲಿದೆ. ಬೆಂಗಳೂರು ಪಂಜಾಬ್ ಮಧ್ಯೆ ನಡೆಯುವ ಜಿದ್ದಿನ ಆಟವನ್ನ ನೋಡೋದಕ್ಕೆ ಅಭಿಮಾನಿಗಳು ಹಾತೊರಿತಾ ಇದ್ದಾರೆ. ಹೀಗಾಗಿ ನನಸಾಗುತ್ತಾ RCB ಅಭಿಮಾನಿಗಳ ಕನಸು ಅನ್ನೋ ಪ್ರಶ್ನೆ ಒಂದು ಕಡೆ. ಇತ್ತ RCB ಗೆಲುವಿಗೆ ಎಲ್ಲೆಲ್ಲೂ ಪೂಜೆ, ಪ್ರಾರ್ಥನೆ, ಹೋಮ, ಹವನಗಳು ನಡೀತಾ ಇದೆ. ಇನ್ನು RCB ಬಗ್ಗೆ ಹಾಗಿದ್ರೆ ಸಂಖ್ಯಾಶಾಸ್ತ್ರ ಏನ್ ಹೇಳುತ್ತೆ, ಈ ವರ್ಷ ಹೇಗಿದೆ RCB ಭವಿಷ್ಯ ಅನ್ನೋದರ ಕುರಿತಾಗಿ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ನಾವು ಎಲ್ಲವನ್ನೂ ಕೂಡ ಬಿಚ್ಚಿಡ್ತೀವಿ. ಸೊ ವಿಶೇಷ ಅತಿಥಿಗಳು ಕೂಡ ಈ ಒಂದು ಚರ್ಚಾ ಕಾರ್ಯಕ್ರಮಕ್ಕೆ ಭಾಗಿಯಾಗಲಿದ್ದಾರೆ. ಸೊ ಒಟ್ಟಾರೆಯಾಗಿ 18 ವರ್ಷದ ಕನಸು ನನಸಾಗೆ ಆಗುತ್ತೆ ಅನ್ನೋ ಓವರ್ ಕಾನ್ಫಿಡೆನ್ಸ್ ಅಂತಾನೆ ನಾನು ಹೇಳ್ತೀನಿ. ಓವರ್ ಕಾನ್ಫಿಡೆನ್ಸ್ ಅಂತ ಬೇರೆಯವ್ರು ಹೇಳಿದ್ರು ಬೇಜಾರಿಲ್ಲ. ಯಾಕಂದ್ರೆ ನಮ್ಗೆ ಅಷ್ಟೊಂದು ಆತ್ಮವಿಶ್ವಾಸ ಈ ಬಾರಿ. ಯಾಕಂದ್ರೆ ನಮ್ಮ ಟೀಮ್ ಅನ್ನ ನೋಡಿದಾಗ ಎಲ್ಲ ಕಡೆ ಚೇಸಿಂಗ್ ಅಲ್ಲಿರಬಹುದು, ಬೌಲಿಂಗ್ ಅಲ್ಲಿರಬಹುದು, ಬ್ಯಾಟಿಂಗ್ ಅಲ್ಲಿರಬಹುದು, ಎಲ್ಲ ಆಲ್ರೌಂಡ್ ಟೀಮ್ ಆಗಿದೆ ಈ ಸಲ ನಮ್ಮ RCB ಟೀಮ್. ಸೊ ಹೀಗಾಗಿ ಇದನ್ನೆಲ್ಲ ನೋಡಿದಾಗ ನಮಗೆ ಕೊಂಚ ಓವರ್ ಕಾನ್ಫಿಡೆನ್ಸ್ ಹೆಚ್ಚಾಗೇ ಇದೆ. ಈ ಸಲ ನಾವೇ ಕಪ್ ಗೆಲ್ಲೋದು ಅನ್ನೋ ಆತ್ಮವಿಶ್ವಾಸ ಹೆಚ್ಚಾಗಿದ್ದು. ಸೊ ಯಾವಾಗ 7:30 ಆಗುತ್ತೆ ಅಂತ ನಾವು ಕೂಡ ಕಾದು ಕುಳಿತಿದ್ದೀವಿ. ಸೊ ನೋಡಬೇಕು ಏನಾಗುತ್ತೆ. RCB ವರ್ಸಸ್ ಪಂಜಾಬ್ ನಡುವೆ ಬಿಗ್ ಫೈಟ್, ಜಿದ್ದಿನ ಫೈಟ್ ಇದು. ಇವತ್ತು ನೋಡಿ 18, ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ 18, ಸೀಸನ್ 18, ಹಾಗೆ ಇನ್ನೊಂದು ಕಾಕತಾಳೀಯನೋ ಅಥವಾ ಏನೋ ಗೊತ್ತಿಲ್ಲ. ಸೊ ಇವತ್ತಿನ ಡೇಟ್ ಕೂಡ ನಾವೆಲ್ಲ ಕೂಡಿದ್ರೆ 18 ಬರೋದು. ಇವತ್ತು ಡೇಟ್ ಎಷ್ಟು? 3ನೇ ತಾರೀಕು ಜೂನ್ 6ನೇ ತಿಂಗಳು 2025. ನೀವೆಲ್ಲ ಪ್ಲಸ್ ಮಾಡಿ ಕೂಡಿದ್ರೆ ಬರೋದು 18. ಅಂಡ್ ಪಂಜಾಬ್ ಮತ್ತೆ RCB ನಡುವೆ 36 ಮ್ಯಾಚ್ ಆಗಿದೆ. ಸೊ ಎರಡೂ ಟೀಮ್ಗಳು 18 ಗೆದ್ದಿದ್ದಾವೆ. ಸೊ ಎಲ್ಲಿಂದ ಎಲ್ಲಿಗೆ 18 ಗೊತ್ತಾಗ್ತಾ ಇಲ್ಲ. ಸೊ ಇದೆಲ್ಲ ಒಂದು ರೀತಿ ಕಾಕತಾಳೀಯ ಅಂತಾನೆ ಹೇಳಬಹುದು. ಸೊ ಹೀಗಾಗಿ ಈ ಸಲ ಕಪ್ ನಾವು ಹೊಡಿತೀವಿ ಅನ್ನೋದಕ್ಕೆ ಯೂನಿವರ್ಸ್ ಕೂಡ ಒಂದು ರೀತಿ ಬ್ಲೆಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಸ್, ನಾನು ಆಗ್ಲೇ ಹೇಳ್ತಾ ಇದ್ದೆ ವೀಕ್ಷಕರೇ, ನಮ್ಮ ಇವತ್ತಿನ RCB ವರ್ಸಸ್ ಪಂಜಾಬ್ ನಡುವೆ ನಡೆಯುವಂತಹ IPL ಹಣಾಹಣಿ ಕುರಿತು ಮಾತನಾಡೋದಕ್ಕೆ ಸಂಖ್ಯಾಶಾಸ್ತ್ರ ಏನ್ ಹೇಳುತ್ತೆ, RCBಯ ಭವಿಷ್ಯ ಏನಿದೆ ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನನ್ನ ಜೊತೆ ಸಂಖ್ಯಾಶಾಸ್ತ್ರಜ್ಞರಾಗಿರುವಂತಹ ಆರ್ಯವರ್ಧನ್ ಗುರೂಜಿ ಅವರಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಗುರೂಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ.
ಹಾಗೆ ಜ್ಯೋತಿಷಿಗಳಾಗಿರುವಂತಹ ಮೀತಾ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಎಸ್ ಗುರೂಜಿ, ನೀವು ಬರ್ತೀರಾ ಅಂತ ಕರೆಕ್ಟಾಗಿ 3 ಗಂಟೆಗೆ ಎಲ್ಲರೂ ಕೂಡ ಟಿವಿ ಮುಂದೆ ಕುಂತಿದ್ರು. ನೀವು 3:10ಕ್ಕೆ ಬಂದಿದ್ದೀರಾ. ಇದು ಏನಾದರೂ ಸಂಖ್ಯಾಶಾಸ್ತ್ರದ ಗಿಮಿಕ, ಏನು ಹೇಳ್ತೀರಾ? ಇಲ್ಲ, ನನ್ನ ಪ್ರಕಾರ ಬೆಳಗಿಂದ ನಾನು ತುಂಬ ಬಿಸಿ, ಅದೇನೋ ಗೊತ್ತಿಲ್ಲ. ಇವತ್ತೇ ನಾನು ತುಂಬ ಜನ ನಂಗೆ ಲೈಕ್ ಕೊಡಿ ಹತ್ರ ಟೈಮೇ ಇಲ್ಲ. ನಾನು ಅತ್ಲಿ ನಮ್ಮ ಹುಡುಗ ಒಬ್ಬ ಕೇಶವ ಇದೆ, ನನ್ನ ಫಾಲೋವರ್ಸು. ಸರ್ ಎಲ್ಲರೂ ಒಟ್ಟಿಗೆ ಕಲ್ತು ಕೊಟ್ಬಿಡೋದಲ್ವ ನಾನು 100%. ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು, ಭಾಳ ಮಿರಾಕಲ್ ಆಗಿ. ಎಸ್, ಫಸ್ಟ್ ಕ್ವಶನ್ ಡೈರೆಕ್ಟ್ ನಿಮ್ಮ ಪ್ರಿಡಿಕ್ಷನ್ ಎಲ್ರಿಗೂ ಕೂಡ ಗೊತ್ತೇ ಇದೆ ನಮ್ಮ ಕರ್ನಾಟಕ ಜನತೆಗೆ. RCB ವರ್ಸಸ್ ಪಂಜಾಬ್, ಎರಡೂ ತಂಡಗಳಿಗೂ ಕೂಡ ಇದು ಮಾಡು ಇಲ್ಲವೇ ಮಣಿ ಪಂದ್ಯ ಆಗಿದೆ. ಯಾಕಂದ್ರೆ ಇವ್ರು ಗೆದ್ರು ಕೂಡ ಫಸ್ಟ್ ಸಲ ಕಪ್ ಗೆಲ್ತಾ ಇದ್ದಾರೆ, ನಮ್ಮವ್ರು ಗೆದ್ರು ಕೂಡ ಫಸ್ಟ್ ಸಲ ಕಪ್ ಗೆಲ್ತಾ ಇರೋದು. ಸೊ 18ನೇ ಸೀಸನ್ ಬೇರೆ. ಸೊ ಯಾರು ಗೆಲ್ತಾರೆ, RCBನ ಪಂಜಾಬ? RCBನೇ ಗೆಲ್ತಾರೆ, ಗೆಲ್ಲಲೇಬೇಕು. ಸೋತ್ರು ಅವ್ರನ್ನೇ ನಾನು ಹೇಳೋದು, ಸೋತ್ರೆ ಅವ್ರಿಗೂ ಹೇಳೋದು. RCB ಸೋಲುತ್ತೆ ಅಂತ ಗೊತ್ತಿರೋ ನಾನು ಅವ್ರನ್ನೇ ಹೇಳ್ಬಿಟ್ಟು ಹೋಗ್ತೀನಿ. ಒಂದು ದಿವಸ ಹೇಳೋಕ್ಕೇನು ಸಂಕಟನ, RCBನೇ. ಈಗ ನಾವೆಲ್ಲ RCBನೇ ಗೆಲ್ಲೋದು ಅಂತ ನಮಗ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಮ್ಯಾಚ್, ಬಟ್ ನಮ್ಗೆ RCBನೇ ಗೆಲ್ಲೋದು. ಬಟ್ ಸಂಖ್ಯಾಶಾಸ್ತ್ರ ಏನ್ ಹೇಳುತ್ತೆ ಹೇಳಿ? ಯಾರು ಸಂಖ್ಯಾಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ RCBನೇ ಗೆಲ್ಬೇಕು ಅಂತ ಹೇಳುತ್ತೆ. ಹಿಂಗೆ ನಾನು ಹೇಳೋದು, RCBನೇ ಗೆಲ್ಬೇಕು ಅಂತ ಹೇಳುತ್ತೆ. ಎಸ್ ಬರ್ತೀನಿ ರೀ, ಅಮಿತಾ ಅವ್ರನ್ನು ಕೂಡ ಮಾತಾಡ್ಸ್ಬಿಡ್ತೀನಿ. ಮೇಡಮ್, ನೀವೇನು ಹೇಳ್ತೀರಾ? RCB ವರ್ಸಸ್ ಪಂಜಾಬ್, ಮೊದಲನೇದಾಗಿ ಈ ಪಂದ್ಯಗಳ ನಡುವೆ, ಈ ಟೀಮ್ಗಳ ನಡುವೆ IPL ಫೈನಲ್ ಪಂದ್ಯದ ಬಗ್ಗೆ ಹೇಳಿ. ನೋಡಿ, ಫೈನಲ್ ಅಂದರೆ 17 ವರ್ಷದಿಂದ ಪಂಜಾಬ್ ಅವರು ಕೂಡ ಕಾಯ್ತಿದ್ದಾರೆ, ಮತ್ತು RCB ಅವರು ಕೂಡ ಕಪ್ಗೋಸ್ಕರ ಇವತ್ತು 18ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಎರಡೂ ತಂಡಕ್ಕೆ ಇದು ಚಾಲೆಂಜ್ ಮತ್ತು ಚಾನ್ಸ್ ಕೂಡ. ಎರಡೂ ತಂಡಕ್ಕೆ ಚಾನ್ಸ್ ಮತ್ತು ಚಾಲೆಂಜ್ ಆಗಿರುತ್ತೆ. ಹಾಗಾಗಿ ನನ್ನ ಪ್ರಕಾರ RCBನೇ ಗೆಲ್ಲುತ್ತೆ, RCBನೇ ಗೆಲ್ಲಬೇಕು ಕೂಡ. ಇನ್ನು ಗುರೂಜಿ, ನಾವು ಬೆಳಗ್ಗೆಯಿಂದ ಮಾತಾಡ್ತಾ ಇರೋದು ನೋಡಿ, ಸೀಸನ್ 18, ಕೊಹ್ಲಿನ ಜರ್ಸಿ ನಂಬರ್ 18, ಅಂಡ್ ಇವತ್ತು ಡೇಟ್ ಕೂಡ 3/6/2025, ಅದು ಕೂಡ ಕೂಡಿದ್ರೆ 18. ಇದ್ರ ಬಗ್ಗೆ ಹೇಳಿ. ನೋಡಿ, ಈ ವರ್ಷ 9, 18, 27 ವೆರಿ ಡೇಂಜರ್ ನಂಬರ್ಸು. ಅತಿ ಹೆಚ್ಚು ಡೇಂಜರ್ ನಂಬರ್ ಕೂಡ ರಾಜಯೋಗದ ನಂಬರ್ ಆಗುತ್ತೆ. ಯಾವಾಗಲೂ ದುಸ್ಥಾನಾಧಿಪತಿ, ದುಸ್ಥಾನಕ್ಕೆ ವಿಪರೀತ ರಾಜಯೋಗ. ಒಬ್ಬ ಕಳ್ಳ ಸಿಕ್ಕಿರೋ ಒಬ್ಬ ಪೊಲೀಸ್ನವ್ರಿಗೆ ಹೆಸರು ಬರುತ್ತೆ, ಒಬ್ಬ ಪೊಲೀಸ್ನ ಹೆಸರಿಗೆ ಬಂದರೆ ಮಾಧ್ಯಮಿಕ ಹೆಸರು ಬರುತ್ತೆ, ಒಬ್ಬ ಎಲ್ಲವೂ ಕೂಡ ಆಗುತ್ತೆ. ಇವಾಗ ಕಮಲ್ ಹಾಸನ್ ಮಾತಾಡಿದ್ರು, ಎಷ್ಟು ಜನ ಮಾತಾಡ್ತಿದ್ದಾರೆ, ಇವಾಗ ಎಷ್ಟು ಜನಕ್ಕೆ ಹೋಗ್ತಿತ್ತು. ಕರ್ನಾಟಕದಲ್ಲಿ IPLಗಿಂತ ಕ್ರೇಜ್ ಆಗಿತ್ತು, IPLಗಿಂತ ದೊಡ್ಡ ಕ್ರೇಜ್ ನ್ಯೂಸ್ ಆಗಿತ್ತು. ಯಾಕೆಂದರೆ ಮಾತು ಹಂಗಿರುತ್ತೆ 100%. ನನಗೆ ತಿಳಿದಿರೋ ಪ್ರಕಾರ ಭಾಳ ಮಿರಾಕಲ್ ಅಂದರೆ ಈ ವರ್ಷ 9, 18, 27 ಸರಿ ಇಲ್ಲ. ಅದೇ ರೀತಿಯಲ್ಲಿ 2, 11, 20, 22, 29 ಇಸ್ ವೆರಿ ಡೇಂಜರ್ ನಂಬರ್ಸ್. ಈ ವರ್ಷದ ಡೇಂಜರ್ ನಂಬರ್ ಅಂತ ಅನೌನ್ಸ್ಮೆಂಟ್ ಮಾಡಿದ್ದೀನಿ. ಒಂದಲ್ಲೊಂದು ಸಮಸ್ಯೆ ಆಗುತ್ತೆ ಅಂತ ಪ್ರೆಡಿಕ್ಷನ್ ಮಾಡಿದ್ದೀನಿ. ಇದೇ ನಾನು RCB ಟೀಮ್ ಇದ್ದಾಗ 18ನೇ ನಂಬರ್ಸ್ನ ಬಳಸ್ಬೇಡಿ, ನೀವು ಕ್ರಿಕೆಟ್ ನೋಡಿ, ಕ್ರಿಕೆಟ್ ಗೆಲ್ಲಿ ಅಂತ ಹೇಳ್ತೀನಿ. 18ನೇ ತಾರೀಕು ವೈಟ್ ಡ್ರೆಸ್, ಈ ವರ್ಷ ವೈಟ್ ಇಸ್ ವೆರಿ ಡೇಂಜರ್ ಅಂತ ಪ್ರೆಡಿಕ್ಷನ್. ರೆಡ್ ಕೂಡ ಡೇಂಜರ್. ಆದರೆ ದುಸ್ಥಾನಾಧಿಪತಿ ದುಸ್ಥಾನಕ್ಕೂ ರಾಜಯೋಗ ಬರ್ತೀವಿ ನೋಡಿ. ಮಂಗಳವಾರ ಬಂದೈತಿ, ಮ್ಯಾಚ್ ಸ್ಟಾರ್ಟ್ ಆಗಿದೆ 22ನೇ ತಾರೀಕು ಆಗುತ್ತೆ. ಮ್ಯಾಚು ಮಧ್ಯದಲ್ಲಿ ನಿಂತೋಗುತ್ತೆ. ಮತ್ತು 22ನೇ ತಾರೀಕಿನ ಜಮ್ಮು ಕಾಶ್ಮೀರದಲ್ಲಿ ಶೂಟ್ ಆಗುತ್ತೆ. ಅದು ಪಾಕಿಸ್ತಾನ ಇಂಡಿಯಾ ವಾರ್ ಥರ ಆಗುತ್ತೆ. ಅದು ಕೂಡ ಮಕರ ರಾಶಿನೇ ಆಗುತ್ತೆ. ಈ ವರ್ಷ ತುಂಬ ಜನಕ್ಕೆ ಮಕರ ರಾಶಿ ಇಸ್ ವೆರಿ ಡೇಂಜರ್. ನೋಡಿ, ಇಲ್ಲಿ ನೋಡಿರ್ಬೋದು, ಮಕರ ರಾಶಿ, ತುಲಾ ರಾಶಿ. ಇವಾಗ ಸೇರ್ ಬಂದು ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರದ ಹುಟ್ಟಿದ್ದಾರೆ. ದುಸ್ಥಾನಾಧಿಪತಿ ದುಸ್ಥಾನಕ್ಕೆ ರಾಜಯೋಗ, ಅವರೊಬ್ಬರೇ ಮ್ಯಾಚನ್ನು ತಗೊಬಂದಿದ್ದಾರೆ. ಅದೇ ಥರ ನೀವು ಬೆಂಗಳೂರು, ಭಾಳ ಬೆಂಗಳೂರು ಕ್ಯಾಪ್ಟನ್ ರಜತ್ ಪಡಿದ್ದಾರೆ, 1ನೇ ತಾರೀಕು ಕೊಟ್ಟಿರೋದು. 1 and 2 ಕಾಂಬಿನೇಷನು ಚಿತ್ತಾ ನಕ್ಷತ್ರ ತುಲಾ ರಾಶಿ ಆಗಿದೆ. ಅವ್ರ ಜರ್ಸಿ ನಂಬರ್ಸು 97, 100%. ಇಲ್ಲಿ ನೋಡಿದರೆ ಸೇರ್ದು 96, ಅಂದರೆ 1 ನಂಬರ್ ಡಿಪೆಂಡ್ಸ್ ಈ ಸ್ಕೋರು. ಇಬ್ಬರು 9ಇಂದಲೇ ಸ್ಟಾರ್ಟ್ ಆಗುತ್ತೆ, 9999. ಹಾಗಾಗಿಯೇ ನೀವು 9ಕ್ಕೂ ಈ ವರ್ಷ ಸಿಕ್ಕಾಬಟ್ಟೆ ಲಕ್ ಅನ್ನೋದಕ್ಕಿಂತ ರಾಂಗ್ ನಂಬರ್ಸ್ ಕೂಡ ಆಗಿರುತ್ತದೆ. ಆದರೆ ದುಸ್ಥಾನಾಧಿಪತಿ ದುಸ್ಥಾನ ರಾಜ ಹೋಗುತ್ತೆ. ಈ ವರ್ಷ 2, 9. ಈ ವರ್ಷ ನೋಡಿ ಮಿರಾಕಲ್ ಏನಾಗುತ್ತೆ ಅಂದರೆ 22ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. RCB ನೋಡಿರ್ಬೋದು 18ನೇ ತಾರೀಕಿನ ಸೋತೋಗ್ಬಿಡ್ತಾರೆ, ಭಾಳ ಮಿರಾಕಲ್. ಬೆಂಗಳೂರಲ್ಲಿ ಸೋತೋಗುತ್ತೆ, ಮಳೆ ಬಂದು ನಿಂತೋಗುತ್ತೆ. ಮತ್ತು ಇಲ್ಲಿ ಏನಪ್ಪ ವಿಶೇಷ ಅಂದರೆ 27ನೇ ತಾರೀಕು ಭಾಳ ವಿಶೇಷವಾಗಿ ಈ ರಾಜಸ್ಥಾನ ಹುಡುಗ 16 ವರ್ಷದ ಹುಡುಗ 100 ಹೊಡಿತಾನೆ 100%. ಅದು ವೈಬ್ರೇಷನ್ ಆಗುತ್ತೆ. ಅವ್ರು 100 ಹೊಡೆದಿದ್ದಕ್ಕೆ ಇಲ್ಲಿ ಇಬ್ಬರು ರಿಟೈರ್ಮೆಂಟ್ ಕೊಟ್ಬಿಟ್ರು. ಯಾರ್ಯಾರು? ವೈಭವ್ ಸೂರ್ಯವಂಶಿ 100 ಹೊಡೆದಿದ್ದಕ್ಕೆ ವಿರಾಟ್ ಕೊಹ್ಲಿನೂ ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಕೊಟ್ಬಿಟ್ಟು ಅವ್ನು ಹೊಡೆದ್ಮೇಲೆ ಅವ್ರಿಗೆ ಇನ್ನೂ ನಾವು ಆಡಿದ್ರೆ ಬೆಲೆ ಇರೋಕ್ಕಲ್ಲ ಅಂತ 100%. ಇಬ್ಬರದು ಕೂಡ ಜರ್ಸಿ ನಂಬರ್ಸು 18 ವಿರಾಟ್ ಕೊಹ್ಲಿದು, ಅವ್ರದ್ದು 45, ಅದು 999. ಇಬ್ಬರು ವೈಟ್ ಟೆಸ್ಟ್ ಅಂದರೆ ವೈಟ್ ಕಲರ್ ಬಣ್ಣ. ನಾನು ಹೇಳ್ತಿದ್ದೆ ಡೇಂಜರ್ ಅಂತ. ಇವತ್ತು ಮಂಗಳವಾರ ಸರಿ ಮ್ಯಾಚ್ ಇದೆ, ಮಂಗಳವಾರ ದಿವಸ ಬಂದಿತ್ತು ಮಿರಾಕಲ್. ಯಾಕಂದರೆ ಇಂಡಿಯಾ ವರ್ಲ್ಡ್ ಕಪ್ ನಾನು ಭಾನುವಾರ ಗೆಲ್ಲಲ್ಲ ಅಂತ ಪ್ರೆಡಿಕ್ಷನ್ ಮಾಡಿದ್ದೆ. ಮಂಗಳವಾರ ಬಂದಿರೋದು ಒಳ್ಳೇದಾ? ಭಾಳ ಒಳ್ಳೆಯದು. ನಾನು ಹೇಳ್ತಿದ್ದೆ
ಆರ್ ಸಿ ಬಿ 2-3 ವರ್ಷದಲ್ಲಿ ಕಪ್ ಗೆಲ್ಲುತ್ತೆ, ಈ ಸರಿ ಆಗಲ್ಲತ್ತ. ನಾನು ಹೋದ ಸರಿ ಕೇಳಿದ್ರು, ಇನ್ನು 2-3 ವರ್ಷದಲ್ಲಿ ಗೆಲ್ತಾರಂತ ಹೇಳಿದೆ 100%. ಅದೇ ಥರ ನಿಜ ಆಗ್ತಾ ಇದೆ. ಈಗ 2-3 ವರ್ಷ ಬೇಡ, ಈ ವರ್ಷ ಗೆಲ್ತಾರ? ಈ ವರ್ಷ ನೀವು ಹೇಳಿ ಯಾರು ಗೆಲ್ತಾರೆ? RCBನೇ. ಮಿತಾ ಮೇಡಮ್ ನೀವು ಹೇಳ್ರಿ ಯಾರು ಗೆಲ್ತಾರೆ, ಹೆಂಗ್ ಗೆಲ್ತಾರೆ ಅಂತ ಹೇಳ್ತಿದ್ರ? RCB ಅಂದ್ರೆ ಅವರ ಒಂದು RCB ತಂಡದಲ್ಲಿ ತುಂಬಾ ಚೆನ್ನಾಗಿ ಆಟ ಆಡುವಂತ ಆಟಗಾರರೆಲ್ಲ ಗುರುಜಿ, ಬೌಲರ್ಸ್ ಇರ್ಬೋದು, ಹಾಗಾಗಿ ಒಳ್ಳೊಳ್ಳೆ ಪ್ಲೇಯರ್ಸ್, ಒಳ್ಳೊಳ್ಳೆ ಬ್ಯಾಟ್ಮನ್ಸ್, ಆಲ್ರೌಂಡರ್ಸ್ ಎಲ್ಲರೂ RCB ತಂಡದಲ್ಲಿ ಇರೋದಕ್ಕೆ ನಾವು RCB ಕಡೆನೆ ಪರ. ನೀವು RCB ಪರಾರಕ್ಕಿದೆ, ದೊಡ್ಡಪ್ಪ ಮಕ್ಕಳಲ್ಲ ಪರ ಇರಕ್ಕೆ, ಅವರೇ ಗೆಲ್ತಾರೆ. ನಿಮಗೆ ಯಾವ ಪ್ಲೇಯರ್ ಇಷ್ಟ? ನನಗೆ ವಿರಾಟ್ ಕೊಹ್ಲಿ ಇಷ್ಟ. ಆಯ್ತು. ಬೌಲರ್ ಯಾರು ಇಷ್ಟ? ಬೌಲರ್ ಅಲ್ಲಿ ಜೋಸ್ ಹೇಜಲ್ವುಡ್, ಅವರು ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಹೆಂಗೆ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ತಾ ಇದ್ರ? ಹೆಂಗೆ ಚೆನ್ನಾಗಿ ಆಡ್ತಾರೆ ಅಂತ ಇವಾಗ ನೋಡಿ, ಅವರು ಬಂದಿರೋ ಒಂದು ಫೈನಲ್ ಮ್ಯಾಚ್ ಅಲ್ಲಿ ಎಲ್ಲೆಲ್ಲಿ ಬಂದಿದ್ದಾರೆ ಅಲ್ಲೆಲ್ಲನೂ ಅವರು ಯಾವ್ದು ಅದು ಕಪ್ ಗೆಲ್ದಿರ ಇಲ್ಲ, ಎಲ್ಲಾನು ಕಪ್ ಗೆದ್ದಿದ್ದಾರೆ. ಹೇಜಲ್ವುಡ್ ಡೇಟ್ ಆಫ್ ಬರ್ತ್ ಏನು ಹೇಳುತ್ತೆ? 8ನೇ ತಾರೀಕು. ಯಾರು ಕೇಳಿದ್ರಿ? ಎಲ್ಲ ನಾವು ಮಾತಾಡ್ತಾ ಇದ್ದೀವಲ್ಲ. 2 ವರ್ಷದ ಬೇಡ, ಈ ವರ್ಷ ಗೆಲ್ತಾರ ಇಲ್ವಾ? ಈ ವರ್ಷ ನೀವ್ ಹೇಳ್ರಿ, ಸೀರಿಯಸ್ ಆಗಿ ಹೇಳ್ರಿ. ಈ ವರ್ಷ RCB ಅವ್ರು ಗೆಲ್ತಾರೆ ಪಕ್ಕ. ಯಾರು ಟಾಸ್ ಗೆಲ್ತಾರೆ? ಗುರುಜಿ, ಇವಾಗ ಪ್ರಿಡಿಕ್ಷನ್ ಮಾಡೋ ಮನೋಭಾವನೆ ನಿಮ್ಗೆ, ಅದೆಲ್ಲ ಗೊತ್ತಿರೋದು ನಿಮಗೆ, ಅಲ್ವಲ್ಲ? ಅಲ್ಲ, ನೀವು ಪ್ರಿಡಿಕ್ಷನ್ ಏನ್ ಹೇಳುತ್ತೆ? ಎಲ್ಲ ನೋಡಿ, ನಾವು ಪ್ರಿಡಿಕ್ಷನ್ ಮಾಡ್ತಾ ಇರ್ತೀವಿ, ನೀವು ಕ್ರಿಕೆಟ್ ಬಗ್ಗೆ ಅನಲೈಸ್ ಮಾಡ್ತಾ ಇರ್ತಾರೆ. ಈ ಪಿಚ್ ಗೊತ್ತಿರೋ ಪ್ರಕಾರ ಈ ಸಲ ಟೀಮ್ ನಲ್ಲಿ ಎಲ್ಲಾ ಆಲ್ರೌಂಡರ್ಸ್ ಇದ್ದಾರೆ, ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ. ಸೊ ಕಂಪೇರ್ ಟು ಲಾಸ್ಟ್ ಸೀಸನ್ ಅಲ್ಲೆಲ್ಲ ಕಂಪೇರ್ ಮಾಡಿದ್ರೆ ಈ ಸೀಸನ್ ಅಲ್ಲಿ ಬೆಸ್ಟ್ ಪ್ಲೇಯರ್ಸ್ ಇರೋದ್ರಿಂದ, ಸೊ ಅಂಡ್ ಕ್ವಾಲಿಫೈಯರ್ ನಲ್ಲಿ ಪಂಜಾಬ್ ಅವ್ರನ್ನ ಯಾವ ರೀತಿ ಹೊಡೆದ್ರು ಅಂತ ಗೊತ್ತೇ ಇದೆ. ಸೊ ಹಾಗೆ ಪಂಜಾಬ್ ಕೂಡ ಫೈನಲ್ ಬಂದಿರೋದ್ರಿಂದ ಆರಾಮಾಗಿ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಜೊತೆಗೆ ಓವರ್ ಕಾನ್ಫಿಡೆನ್ಸ್ ಇದೆ. ಸೊ ಹೀಗಾಗಿ RCB ಗೆಲ್ಲುತ್ತೆ ಪಕ್ಕ ಅಲ್ವಾ? ಪಕ್ಕ. ನೀವ್ ಹೇಳಿ ಮೇಡಮ್, ಇವಾಗ ಅವ್ರು ಹೇಳ್ಬಿಟ್ಟು ಜೊತೆಗೆ ಅವರ ಡೇಟ್ ಆಫ್ ಬರ್ತ್ ಇರುತ್ತೆ. ನಮ್ಮ ಪ್ರಕಾರ ನ್ಯೂಮರಾಲಜಿ ಏನ್ ಹೇಳುತ್ತೆ ಅಂತಂದ್ರೆ, ಇವತ್ತು ನೋಡಿ 3 and 9 ಕಾಂಬಿನೇಷನ್, ಅವರವರ ಏನ್ ಡೇಟ್ ಆಫ್ ಬರ್ತ್ ಇರುತ್ತೆ ಅದ್ರ ಪ್ರಕಾರ ನಾನು ಹೇಳ್ತಾ ಬರ್ತೀನಿ. ಸೊ ಇವಾಗ ರಜತ್ ಪಟ್ಟಿದಾರ್, ಅವ್ರದ್ದು 97, ಜರ್ಸಿ ನಂಬರ್ 97, ಅವರು 1/6/1993 ಟೋಟಲ್ ಮಾಡಿದಾಗ 1 and 2 ಕಾಂಬಿನೇಷನ್ ಬರುತ್ತೆ. ಸೊ ಇವರು ಆಡ್ತಾರೆ, ಇವರು ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೋದು. ಹಾಗೆ ವಿರಾಟ್ ಕೊಹ್ಲಿ ಅವರು ಕೂಡ 18ನೇ ನಂಬರ್, ಜರ್ಸಿ ನಂಬರ್ 18, ಮತ್ತು 5/11/1988 ಅವ್ರದ್ದು, ಅವರು 5 and 6, ಅವರು ಅಷ್ಟೇ ತುಂಬ ಚೆನ್ನಾಗಿ ಆಡ್ತಾರೆ. ಮತ್ತು ಅವರ ನಕ್ಷತ್ರ ಉತ್ತರ ನಕ್ಷತ್ರ ಬರುತ್ತೆ, ಅದು ನಕ್ಷತ್ರ ಕೂಡ ಅವರಿಗೆ ಸಾಥ್ ಕೊಡುತ್ತೆ. ಹಾಗಾಗಿ ಅವರು ತುಂಬ ಚೆನ್ನಾಗಿ ಆಡ್ತಾರೆ. ಅವರ ಜೊತೆಗೆ ಓಪನರ್ ಆಗಿ ಫಿಲ್ ಸಾಲ್ಟ್ ಅವ್ರದ್ದು 28 ಜರ್ಸಿ ನಂಬರು, ಹಾಗೆ 28/8/1996 ಅವ್ರ ಡೇಟ್ ಆಫ್ ಬರ್ತ್ ಆಗಿರುತ್ತೆ. 1 and 7 ಕಾಂಬಿನೇಷನ್. ಇವರಿಬ್ರು ಸೇರಿ ಆಡಿದಾಗ ಅವರು ಒಂದು 100 ಸೆಂಚುರಿ ಹೊಡಿತಾರೆ ಅಂತ ಹೇಳ್ತೀನಿ, ಕೊಹ್ಲಿ ಅವರು. ಸೊ ಹಾಗಾಗಿ ಇವರಿಬ್ರು ಕಾಂಬಿನೇಷನ್ ಅಲ್ಲಿ ತುಂಬಾ ಚೆನ್ನಾಗಿ ಇವರಿಬ್ರು ಸೇರಿ ಪಾರ್ಟ್ನರ್ ಸೆಂಚುರಿ ಬರ್ತಲ್ಲ, ಒಬ್ರು ಹೊಡಿತಾರ? ಒಬ್ರು ಸೆಂಚುರಿ ಹೊಡಿತಾರೆ, ಇಬ್ರು ಪಾರ್ಟ್ನರ್ಶಿಪ್ ಇಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ಹೊಡಿತಾರೆ. ಹೌದಾ? ಇಬ್ರು ಪಾರ್ಟ್ನರ್ 55 ಹೊಡೆದ ಪಾರ್ಟ್ನರ್, ಅವ್ರು 75 ಹೊಡಿತಾರೆ. 75 ಹೊಡೆದು ಅವ್ರು 30 ಹೊಡೆದು 100 ಆಗುತ್ತೆ. ಇಲ್ಲ ಒಬ್ರು 80 ಹೊಡೆದು 20 ಹೊಡೆದು 100 ಆಗುತ್ತೆ ಅಲ್ಲ ಮೇಡಮ್? ಇವರಿಬ್ರು ಪಾರ್ಟ್ನರ್ಶಿಪ್ ಬಂದು ಇವರಿಬ್ರಿಂದ 100% ಸ್ಕೋರ್ ಬರುತ್ತೆ. ಒಬ್ರಿಗೊಬ್ರು ಸಾಥ್ ಕೊಡ್ತಾರೆ ಅಂತ ಹೇಳ್ತೀವಿ. ಯಾರು ಟಾಸ್ ಗೆಲ್ತಾರೆ? ಟಾಸ್ RCB ಅವರು ಗೆಲ್ತಾರೆ, ಟಾಸ್ ಗೆಲ್ತಾರೆ. ನೀವ್ ಹೇಳಿ ಗುರುಜಿ, ಯಾರು ಟಾಸ್ ಗೆಲ್ತಾರೆ? ಅವ್ರು ಹೇಳ್ತಲ್ವಾ? ಅಲ್ಲ, ನೀವ್ ಹೇಳಿ ಇವಾಗ ಟಾಸ್ ಯಾರು ಗೆಲ್ತಾರೆ? ಒಂದ್ ವೇಳೆ ಗೆದ್ದವರು ಬೌಲಿಂಗ್ ಚೂಸ್ ಮಾಡ್ಕೋಬೇಕಾ, ಬ್ಯಾಟಿಂಗ್ ಚೂಸ್ ಮಾಡ್ಕೋಬೇಕಾ? ನನ್ನ ಪ್ರಕಾರ ಗುಜರಾತ್ ಬಹಳ ವಿಶೇಷ. ಗುಜರಾತ್ ಅಲ್ಲಿ, ಪಂಜಾಬ್ ಅಲ್ಲಿ ಬಹಳ ವಿಶೇಷ. ಪಂಜಾಬ್ ಅಲ್ಲಿ ನಡೀತೈತೆ, ನರೇಂದ್ರ ಮೋದಿ ಸ್ಟೇಡಿಯಂ ಆಗುತ್ತೆ ಅಲ್ವಾ? ಪಂಜಾಬ್ ಟೀಮು ಗುಜರಾತ್ ಅಲ್ಲಿ ಆಡ್ತಿರೋದು. ಹೌದೌದು, ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ನಡೀತೈತೆ. ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ನಡೀತಾ ಇರೋದಕ್ಕಿಂತ ಅಲ್ಲಿ ಏನಾಗುತ್ತೆ, ಆ ಸ್ಟೇಡಿಯಂ ಹೆಸರು ಇಂದಿರಾ ಅನ್ನೋ ಹೆಸರು ಬರುತ್ತೆ. 100% ನರೇಂದ್ರ ಮೋದಿ ಹೆಸರು ಇಂದಿರಾ ಬರುತ್ತೆ. ಹಾಗಾಗಿ ಇಂದಿರಾ ಪದವಿ ನಮ್ಗೆ ಹೋದ ಸರಿ ಫೈನಲ್ ಇದ್ದಾಗ ಆಸ್ಟ್ರೇಲಿಯಾಗೆ ಇಂಡಿಯಾ ಇದ್ದಾಗ ಆಸ್ಟ್ರೇಲಿಯಾ ಹೊಡ್ಕೊಬಿಟ್ಟಿದೆ 100%. ಅದೇನೋ ಆಸ್ಟ್ರೇಲಿಯಾ ಇಂಡಿಯಾ ಪ್ಲೇಯರ್ಸ್ ಅಲ್ಲಿ ಕ್ಲಿಕ್ ಆಗಿಲ್ಲ, ಅದರಲ್ಲಿ ಮುಂಬೈ ಪ್ಲೇಯರ್ ಒಬ್ಬರು ಕ್ಲಿಕ್ ಆಗಲ್ಲ. ನೋಡಿದ್ರೆ ಅದು ಸಖತ್ತು ಬ್ಯಾಟಿಂಗ್ ಪಿಚ್ ಅಂತ. ಬೂಮ್ರಾ ಕೈಲಿ ವಿಕೆಟ್ తీయಕ್ಕಾಗಿಲ್ಲ ಮೊನ್ನೆ, ಬಹಳ ವಿಶೇಷ. ಫೈನಲ್ ಡೇನೆ ಬೂಮ್ರಾ ವಿಕೆಟ್ ಬಿದ್ದಿಲ್ಲ. ಅದು ಏನು ಇವ್ರ ಮೇಲೇ, ಪಂಜಾಬ್ ಮೇಲೇ 100%. ಆದರೆ ಪಂಜಾಬ್ ಅವ್ರಿಗೆ ಭಾಳ ವಿಶೇಷವಾಗಿ ಶ್ರೇಯಸ್ ಅಯ್ಯರ್ ಬಂದು ಅವರು ಭಾಳ ವಿಕೆಟ್ ಮುಂದ್ಗಡೆ ಬಾಲ್ನ ಚೆನ್ನಾಗಿ ಆಡ್ತಾರೆ. ವಿಕೆಟ್ ಮತ್ತು ಭಾಳ ವಿಶೇಷವಾಗಿ LBW ಬಾಲ್ ಚೆನ್ನಾಗಿ ಆಡ್ತಾರೆ. ಬೋನ್ಸ್ ಬಾಲ್ ತುಂಬ ಚೆನ್ನಾಗಿ ಆಡಿ ಬರೋಕ್ಕಲ್ಲ ಅವ್ರಿಗೆ. ಬೋನ್ಸ್ ಬಾಲಲ್ಲಿ ಅವ್ರು ತುಂಬ ಬೇಗ ಔಟ್ ಆಗ್ತಾರೆ. ಹಾಗಾಗಿ ಈ ಥರದ ಬೌಲಿಂಗನ್ನು ಏನಾದ್ರು ಮಾಡಿದರೆ 100% ಅವ್ರು ಬೇಗ ಔಟ್ ಆಗ್ತಾರೆ. 100% ಹೇಜಲ್ವುಡ್ ಇವ್ರನ್ನ ಹೈಯೆಸ್ಟ್ ಬೇಗ ವಿಕೆಟ್ ತೆಗಿತಾರೆ. ಹೇಜಲ್ವುಡ್ ಅವ್ರಿಗೆ ಇವರು ಬೇಗ ಔಟ್ ಆಗ್ತಾರೆ 100%. ಅವರು ತುಂಬ ಹೇಜಲ್ವುಡ್ಡನ್ನು ಕಂಡ್ರೆ ಭಯ ಇರುತ್ತೆ. ಯಾಕಂದರೆ ನಂಗೆ ತುಂಬ ಇಷ್ಟವಾದ ಬೌಲರ್ ಮೆಗ್ರಾತ್. ಆ ಮೆಗ್ರಾತ್ ಸ್ಟೈಲಲ್ಲಿ ಹೇಜಲ್ವುಡ್ ಅವರು ಬೌಲಿಂಗ್ ಮಾಡ್ತಾರೆ, ನಂಗೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಇವತ್ತು 8ನೇ ತಾರೀಕು 8 ಅನ್ನೋ ನಂಬರ್ಸ್ ತುಂಬ ಬ್ಯೂಟಿಫುಲ್ ನಂಬರ್ಸ್. 8 ಅನ್ನೋ ನಂಬರ್ಸು ಸಖತ್ ಲಕ್ಕಿ ನಂಬರ್ಸು. 8 ಅನ್ನೋ ನಂಬರ್ಸು ಆ ಗ್ರೌಂಡಿಗೆ ತುಂಬ ಚೆನ್ನಾಗತ್ತೆ. ಹಾಗಾಗಿ ಶುಭ್ಮನ್ ಗಿಲ್ ಅವರು 8 ಅನ್ನೋ ನಂಬರ್ಸ್ ಜರ್ಸಿ ಅವ್ರು ಬರ್ತ್ ನಂಬರ್ 8ನ ಫಾಲೋ ಮಾಡ್ತಾರೆ 100%. ಇವತ್ತು 6 ಇರ್ಬೋದು. ಯಾರ್ದು ಹೇಳಿ? ಇರಿ ಯಾರ್ದು ಹೇಳಿ ಮೇಡಮ್? 6 ಡೇಟ್ 3ನೇ ತಾರೀಕು ಇವತ್ತು.
ಮೂರನೇ ತಿಂಗಳು 6ನೇ ತಿಂಗಳು ಅಂದರೆ ಆಸ್ಟ್ರೇಲಿಯಾ ಪ್ಲೇಯರು ಕ್ಯಾಪ್ಟನ್ ಆಗಿದ್ರು ನಮ್ಮ ಫೈನಲ್. ಅವ್ರು 8ನೇ ತಾರೀಕು ಕೊಟ್ಟಿದ್ರು. ಆ ಗ್ರೌಂಡಲ್ಲಿ 8ನೇ ತಾರೀಕು ತುಂಬ ಚೆನ್ನಾಗಿ ಆಗ್ತಾರೆ. 8ನೇ ತಾರೀಕು ಶುಭ್ಮನ್ ಗಿಲ್ 8ನೇ ತಾರೀಕು ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಕೂಡ 17ನೇ ತಾರೀಕು ಅವ್ರ ಹೆಸರನ್ನು ಅಲ್ಲಿ ಇಟ್ಟಿದ್ದಾರೆ 100%. ಆಸ್ಟ್ರೇಲಿಯಾ ಪ್ಲೇಯರ್ಸ್ ಒಬ್ಬ 8ನೇ ತಾರೀಕು ಭಾಳ ವಿಶೇಷವಾಗಿ ಅವ್ರು ಕ್ಯಾಪ್ಟನ್ ಆಗಿದ್ದು. ಆವಾಗಲೇ ರೋಹಿತ್ ಶರ್ಮನ್ ಬೇಗ ಔಟ್ ಮಾಡ್ತಾರೆ. ಹಾಗಾಗಿನೇ ವಿರಾಟ್ ಕೊಹ್ಲಿ ಅದೇ ಥರ ಫಾಸ್ಟ್ ಆಗಿ ವಿಕೆಟನ್ನು ಕೂಡ ಕೊಡ್ತಾರೆ 100%. 8ನೇ ತಾರೀಕು ಆ ಗ್ರೌಂಡಿಗೆ ತುಂಬ ಹೊಲ್ದು ಬರುತ್ತೆ 8ನೇ ತಾರೀಕು. ನಮ್ಮಲ್ಲಿ ಇಬ್ಬರು ಇದ್ದಾರೆ, ಒಬ್ಬ ವೆಸ್ಟ್ ಇಂಡೀಸ್ ಪ್ಲೇಯರ್ 26ನೇ ತಾರೀಕು ಒಬ್ಬರು ಇದ್ದಾರೆ, ಏಂಜಲ್ ಹೊಡಿದ್ದಾರೆ. ಹಾಗಾಗಿ ಮ್ಯಾಚು ನಮ್ಮ ಕಡೆ ಇರುತ್ತೆ RCB ಇವತ್ತು. ಇನ್ನು ಮೇಡಮ್ ಈ ವರ್ಷದ RCB ಭವಿಷ್ಯ ಯಾವ ರೀತಿ ಇದೆ? ಮತ್ತೆ ಫಿಲಿಪ್ ಸಾಲ್ಟ್ಗೆ ಹೆಣ್ಮಗು ಆಗಿತ್ತೆ ಈಗಲೇ 100% ಶುಭ ಸೂಚನೆ ಅದು ಅಂತ ಹೇಳುತ್ತೆ. RCB ಕಪ್ ಬಂದಾಗಿತ್ತೆ 100%. ಹಾಗಾಗಿ ಏಂಜಲ್ ಒಟ್ಟಿಗೆ ಹೆಣ್ಮಗು ಆಗಿತ್ತು ಇವತ್ತು. ಹಾಗಾಗಿ ಇವತ್ತು 100% ಹೆಣ್ಮಗು ಆಗಿರೋದ್ರಿಂದ ನಮಗೆ ಮುನ್ಸೂಚನೆ ಆಗಿದೆ 100%. ನಾವು ಕಪ್ ಗೆಲ್ತೇವೆ. ಶುಭ ಸೂಚನೆ, ಹೆಣ್ಮಗು ಅಂದರೆ ಶುಭ ಸೂಚನೆ 100%. ಭಾಳ ವೈಬ್ರೇಷನ್. ಓಕೆ ಮೇಡಮ್, ನೋಡಿ ಯಶ್ ದಯಾಳ್ ಅವರು ಕೂಡ ಒಳ್ಳೆ ಬೌಲರ್ ಅಂತ ಹೇಳ್ಬೋದು. ಅವ್ರದ್ದು 13ನೇ ತಾರೀಕು 4 and 6 ಕಾಂಬಿನೇಷನ್ 13/12/1997 ಯಶ್ ದಯಾಳ್ ಅವ್ರದ್ದು. ಹಾಗೆ ಅವ್ರದ್ದು 4 and 6 ಕಾಂಬಿನೇಷನ್ ಅವರು ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೋದು. ಅವರು ಕೂಡ ಒಂದು 2-3 ವಿಕೆಟ್ ಅವರು ತೆಗಿತಾರೆ. ಮತ್ತೆ ಈ ಹೆಜಲ್ವುಡ್ ಹೇಳಿದ್ನಲ್ಲ, ಇವ್ರನ್ನ ಶ್ರೇಯಸ್ ಅಯ್ಯರ್ನ ಅವ್ರನ್ನ ಔಟ್ ಮಾಡೋ ಒಂದು ಕೆಪಾಸಿಟಿ ಇವ್ರ ಕೈಲಿರುತ್ತೆ. ಇವ್ರಿಗೆ ಆ ಚಾನ್ಸ್ ಸಿಕ್ಕತ್ತೆ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿ ಆಡ್ತಾರೆ ಕೂಡ. ಗುರುಜಿ, ನೀವು ಟಾಸ್ ಬಗ್ಗೆ ಹೇಳಲೇ ಇಲ್ಲ. ಟಾಸ್ ಯಾರು ಗೆಲ್ತಾರೆ, ಗೆದ್ರೆ ಏನು ಚೂಸ್ ನೋಡಿ ಇವತ್ತು ಏನಾಗುತ್ತೆ ಅಂದರೆ 100% ಈ ಶ್ರೇಯಸ್ ಅಯ್ಯರ್ 6ನೇ ತಾರೀಕು ಕೊಟ್ಟಿದ್ದಾರೆ. ಅವ್ರ ಡೇಟ್ ಆಫ್ ಬರ್ತು 6 and 5 ಕಾಂಬಿನೇಷನ್ನು, ಮಕರ ರಾಶಿ. ಅವರ ಜರ್ಸಿ ನಂಬರ್ 96 100%. ಇಲ್ಲೇನಾಗುತ್ತೆ, ಇವತ್ತು RCBನೇ ಟಾಸ್ ಗೆಲ್ಲಬೇಕು. ಭಾಳ ವಿಶೇಷವಾಗಿ ಅವ್ರು 1ನೇ ತಾರೀಕು ಕೊಟ್ಟರಿಂದ ಈ 3ನೇ ತಾರೀಕು ಅವ್ರ ಫೇವ್ರೇಟ್ ಲಕ್ಕಿ ನಂಬರ್ಸ್. ಹಾಗಾಗಿನೇ ಟಾಸನ್ನು ಜಾಸ್ತಿ ಗೆಲ್ಲಬೇಕು. ಟಾಸ್ ಗೆದ್ದಷ್ಟು ಟಾಸ್ ಗೆದ್ರೆ ಯಾವಾಗಲೂ ಫೀಲ್ಡಿಂಗ್ ಸೆಲೆಕ್ಷನ್ ಮಾಡ್ಕೊತಾರೆ. ಆದರೆ ಏನು ಡೇಂಜರ್ ಅಂದರೆ ಯಾವಾಗಲೂ RCB 3 ಸರಿ ಸೆಕೆಂಡ್ ಬ್ಯಾಟಿಂಗ್ ಸೋತಿರೋದು ವರ್ಲ್ಡ್ ಕಪ್ ಫೈನಲ್ ಹೋಗಿ. ಸೆಕೆಂಡ್ ಬ್ಯಾಟಿಂಗ್ ಚೇಂಜ್ ಮಾಡಿಲ್ಲ 100%. ಯಾಕಂದರೆ ಇವತ್ತು ಬ್ಯಾಟಿಂಗ್ ಚೂಸ್ ಮಾಡ್ಕೋಬೇಕು. ನಾನು ಅದನ್ನೆಲ್ಲ ಹೇಳೋಕ್ಕಾಗಲ್ಲ. 100% ಜನರಲ್ ಮಾತಾಡ್ತೀನಿ. ಯಾವ್ದು ಚೂಸ್ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ನನ್ನ ಪ್ರಕಾರ ಫಸ್ಟ್ ಬ್ಯಾಟಿಂಗ್ ಆಡಿದರೆ RCB ಅವರು ಯಾರು ಒಬ್ರು 100 ಹೊಡಿತಾರೆ. ವಿರಾಟ್ ಕೊಹ್ಲಿ ಇಲ್ಲಾಂದ್ರೆ ಸಾಲ್ಟಲ್ಲಿ ಒಬ್ರು ನಾವು 100 ನಿರೀಕ್ಷೆ ಮಾಡ್ಬೋದು. 60 ಇಂದ 70 ಅವರೇಜಾಗಿ ಆಡ್ಬಿಟ್ರು ಒಬ್ರು ಆರಾಮಾಗಿ 100 ಹೊಡೆದಾಕ್ಬಿಡ್ತಾರೆ 100%. ಹಾಗಾಗಿ ನನ್ನ ಪ್ರಕಾರ ಟಾಸ್ಗೆ ಸೆಕೆಂಡ್ ಬ್ಯಾಟಿಂಗ್ ಅದು ಮ್ಯಾಚ್ ಗೆದ್ರೆ ಸಾಕು. 100ಕ್ಕಿಂತ ಟಾಸ್ ಇಂಪಾರ್ಟೆಂಟ್ ಆಯಿತು, ಏನಿಲ್ಲ ಮ್ಯಾಚ್ ಇಂಪಾರ್ಟೆಂಟ್ ಆಯಿತು. ಹಾಗಾಗಿ ಏನ್ರಿ ಕಪ್ಪು ಹೊಡ್ಕೊಡ್ತಿ ಕಪ್ಪು RCB ಅನ್ನೋ ಹತ್ರ ಇರುತ್ತೆ 100%. ಹೌದಾ? ಏನ್ರಿ ಕಪ್ಪು RCB ಕಪ್ಪು ಹೊಡ್ಕೊಡ್ತಾರೆ ಈ ಸರಿ. ಈಗ ಮಳೆಗಿಳೆ ಬಂದ್ಬಿಟ್ರೆ ಅನ್ನೋ ಭಯ ಬೇರೆ. ಬಂದ್ರೂ ಮ್ಯಾಚ್ ಆಡಿಸ್ಬೇಕು. ಇನ್ನು ಮೀಸಲಾತಿ ಅಂತ ಇರುತ್ತೆ, ನಾಳೆ ಆಡಿಸ್ತಾರೆ. ಸೊ ಇಲ್ಲ ಅಂತಂದ್ರೆ ಫೈನಲ್ ಅಲ್ಲಿ ಅಂಕಪಟ್ಟಿಯಲ್ಲಿ ಯಾರು ಫಸ್ಟ್ ಇದ್ದಾರೋ ಅವರೇ ವಿನ್ನರ್ ಅಂತ. ಅದೆಲ್ಲ ಆಗದಿರೋ ಕೆಲಸ ಮ್ಯಾಚ್ ನಡೆದಿದೆ. 5 ಓವರ್ ನಡೆಸಿಬಿಡ್ತಾರೆ. ಅದೆಲ್ಲ ದೊಡ್ಡ ವಿಷಯ ಅಲ್ಲ. ಇವತ್ತು ಮಳೆ ಬರಲ್ಲ ಬಿಡಿ, ಯಾಕೆ ಹಂಗಾಗಿ ತುಂಬ ಬರಲ್ಲ. ವೆದರ್ ರಿಪೋರ್ಟ್ ಪ್ರಕಾರ 60% ಅಂತ ಹೇಳಲಾಗ್ತಾ ಇದೆ. ಇರ್ಬೋದು ಮಳೆ ಬರಕಲ್ತಾಳೆ. ಭಾಳ ಮಿರಾಕಲ್, ಭಾಳ ವಿಶೇಷ. ಇವತ್ತು ಕರ್ನಾಟಕ ಗೌರ್ಮೆಂಟ್ ರಜೆ ಕೊಟ್ಟರೆ ಚೆನ್ನಾಗಿ ಹಾಫ್ ಡೇ ಆರಾಮಾಗಿ ಮ್ಯಾಚ್ ನೋಡೋರು. ಹಾಫ್ ಡೇ ಏನಾದ್ರು ಕೊಡ್ಬೋದಾಗಿತ್ತು. 4-5ವರೆಗೆ ಹೆಂಗಿರು ಬಿಡೋರು. ಮುಂದೆ ಹಾಫ್ ಡೇ ಗೌರ್ಮೆಂಟ್ ಕೆಲಸ ಮಾಡಿದ್ರೆ ಸಿದ್ದರಾಮಯ್ಯ ಇಲ್ಲಿ ಆಲ್ ಓವರ್ ಇಂಡಿಯಾ ಫೇಮಸ್ ಆಗ್ಬಿಡೋರು. ಯಾಕಂದರೆ ಸಿದ್ದರಾಮಯ್ಯ 7:30 ಅಲ್ವಾ ಮ್ಯಾಚ್, ಅದಕ್ಕೆ 7:30. ಅಂದರೆ ಜನಕ್ಕೆ ಹೋಗಿ ಬರೋಕ್ಕೆಲ್ಲ ಟ್ರಾಫಿಕ್ಕು ಎಲ್ಲ ಬಿಸಿ ಇರುತ್ತೆ. ಹೆಂಗಿರು ಇವತ್ತು ಒಂದು ಸ್ವಲ್ಪ ರಜೆ ಗಿಜೆ ಹೊಡೆದು ಹೋಗ್ತಾರೆ. ಕೊಡ್ಬೋದಾಗಿತ್ತು 100%. ಅದೊಂಥರ ಮಾರ್ಕೆಟ್ ಆಗಿರೋದು. ಭಾಳ ಮಿರಾಕಲ್ ಆಗುತ್ತೆ. ಮ್ಯಾಚ್ ಸಖತ್ತಿರುತ್ತೆ. ಇವತ್ತು ಟಾಸ್ RCB ಗೆಲ್ತಾರೆ, ಮ್ಯಾಚನ್ನು ಗೆಲ್ತಾರೆ. ತುಂಬ ಮಿರಾಕಲ್. ಫಸ್ಟ್ ಬ್ಯಾಟಿಂಗ್ ಏನಾದ್ರು ಆಡಂಗಿದ್ರೆ ವಿರಾಟ್ ಕೊಹ್ಲಿಗೆ ಇಲ್ಲ ಸಾಲ್ಟಿಗೆ 100 ಹೊಡೆಯೋ ಯೋಗ ಇದ್ದರೆ ಟಾಸನ್ನು ಸೋಲ್ತಾರೆ. ಇಬ್ಬರಲ್ಲೊಬ್ರು 100 ಹೊಡಿತಾರೆ 100%. 100 ಬೇಕಂದರೆ ಟಾಸ್ ಸೋಲ್ತಾರೆ. ಮ್ಯಾಚ್ ಬೇಕು ಅಂದ್ರೂ ನಾವು ಟಾಸ್ ಗೆಲ್ತೀವಿ 100%. ಏನಾಗಲಿ ಈ ಪಿಚ್ಚಲ್ಲಿ ಇವತ್ತು ದಿನ ತುಂಬ ಚೆನ್ನಾದು ಅವ್ರಿಗೇನೆ. ಪಂಜಾಬ್ ಟೀಮಲ್ಲಿ ತುಂಬ ಚೆನ್ನಾಗಿದೆ. ಓನರ್ ಸಮೇತದಿಂದ ಪ್ರೀತಿದಿಂದ ಅದು ಕೂಡ 31ನೇ ತಾರೀಕು. ತುಂಬ ಚೆನ್ನಾಗಿದೆ. ಚೆನ್ನಾಗಿರೋದೆಲ್ಲ ಅವ್ರಿಗೇನೆ. ಹಂಗಾದ್ರೆ ನಮಗೆ RCB ಪ್ಲೇಯರ್ಸು ಡೇಟ್ ಆಫ್ ಬರ್ತು ಲಕ್ಕಿ ಜ್ಯೋತಿಷ್ ಎಲ್ಲ ಅವ್ರಿಗೆ ತುಂಬ ಚೆನ್ನಾಗಿದೆ. ಆದರೆ ಇಲ್ಲೇನಪ್ಪ ಅಂದರೆ ಇವ್ರು RCB ಅವ್ರಿಗೆ ಆ ಪಿಚ್ಚಲ್ಲಿ ಚೆನ್ನಾಗಿ ಎನರ್ಜಿ ಜಾಸ್ತಿ ಇರುತ್ತೆ. ಗ್ರೌಂಡ್ ಪಿಚ್ RCB ಚೆನ್ನಾಗಿರುತ್ತೆ. ಅದರಲ್ಲಿ ಮೋಸ್ಟ್ಲಿ ಪಂಜಾಬಲ್ಲೇ ಅನಿಸುತ್ತೆ ವಿರಾಟ್ ಕೊಹ್ಲಿ ಹುಟ್ಟಿರೋದು. ಅವ್ರು ಡೆಲ್ಲಿಗೆ ಆಡ್ತಾರೆ ಅಂತ ಅನ್ಕೋತೀನಿ. ಹುಟ್ಟಿರೋದು ಪಂಜಾಬಲ್ಲಿ, ಆಡೋದು ಡೆಲ್ಲಿಗೆ, ಬದುಕಿದ್ದು RCBಲಿ. IPL ಬದುಕಿದ್ದು RCBಗೆ. ಹಾಗಾಗಿಯೇ ವಿರಾಟ್ ಕೊಹ್ಲಿಗೆ ಇದು ಒಂಥರ ಎಲ್ಲರೂ ಕೂಡ ಏನಾಗುತ್ತೆ ಅಂದರೆ ತೆಂಡೂಲ್ಕರ್ಗೆ ಕಪ್ ಬೇಕು ಅನ್ನೋ ಥರ ಇತ್ತಲ್ವಾ. 50 ಓವರ್ ಮ್ಯಾಚ್ ತೆಂಡೂಲ್ಕರ್ಗೆ ಬೇಕು ಅನ್ನೋ ಥರ ಇತ್ತು. ಇದು ವಿರಾಟ್ ಕೊಹ್ಲಿಗೆ ಕಪ್ ಬೇಕು ಅನ್ನೋ ಥರ ಇದೆ 100% ಎಲ್ಲ ಆಡಿಯನ್ಸು. ಮತ್ತು ವಿರಾಟ್ ಕೊಹ್ಲಿ ಇಲ್ಲಿ ಚೆನ್ನಾಗಿ ಆಡೋಕ್ಕೆ ಇವತ್ತು ಏನು ಕಾರಣ ಅಂದರೆ 100% ಮೊನ್ನೆ
ಅವ್ರು 12 ರನ್ನಿಗೆ ಔಟ್ ಆಗ್ತಾರೆ. ಇದೇ ಪಂಜಾಬ್ ಮೇಲೆ 12 ರನ್ನಿಗೆ ಔಟ್ ಆಗ್ತಾರೆ. ಅದು ನೋವಿರ್ಬೋದು. ವಿರಾಟ್ ಕೊಹ್ಲಿ ಆಡ್ದಲ್ಲೇ ಫೈನಲಿಗೆ ಬಂದಿದ್ದೀವಿ. ಅವತ್ತು 12 ರನ್ ದೊಡ್ಡ ವಿಷಯ ಅಲ್ಲ. ಮತ್ತು ತುಂಬ ಎಕ್ಸಾಕ್ಟ್ ಆಗಿರ್ದು ಅದು ಮ್ಯಾಚ್ ಮುಗಿದ್ಮೇಲೆ ಎಕ್ಸಾಕ್ಟ್ ಆಗಿದೆ, ಅಂದರೆ ಭಾಳ ಎಕ್ಸಾಕ್ಟ್ ಆಗಿದೆ ಮ್ಯಾಚು. ಅದಾದಮೇಲೆ ತುಂಬ ನನ್ನ ಒಂದು ಪ್ರಕಾರ ಸಖತ್ ವೈಬ್ರೇಷನ್ ಆಗಿರ್ತದೆ. ತುಂಬ ಇಷ್ಟವಾಗಿರೋಂಥ ಮ್ಯಾಚ್ ಇವತ್ತು. ತುಂಬ RCB ಗೆಲ್ಲಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ಟಾಸ್ ಗೆದ್ರೆ ನಾವು 100 ನಿರೀಕ್ಷೆ ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರು ಟಾಸ್ ಗೆದ್ರೆ 160, 185 ಒಳಗಡೆ ಆಲ್ಔಟ್ ಮಾಡಿಸ್ತಾರೆ, ಅವ್ರನ್ನ ಚೇಂಜ್ ಮಾಡ್ತಾರೆ. ನಾವು ಟಾಸ್ ಗೆದ್ರೆ ನಾವು 200, 220 ರನ್ ಹೊಡಿತೀವಿ. ಟಾಸ್ ಸೋತ್ರೆ 100%. ಓಕೆ, ನಾವು ಟಾಸ್ ಸೋತ್ರೆ ಅನ್ಕರವ 200, 220 ರನ್ ಬರುತ್ತೆ. ಬೇಡ ಅಂದರೂ ಬರುತ್ತೆ, ಓಕೆ, ಅದರಲ್ಲೇನು ಅನುಮಾನ ಇಲ್ಲ. ಓಕೆ. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ಹಲೋ ಹಲೋ ಹಲೋ. ಎಸ್, ಕರೆ ಕಟ್ಟಾಗಿದೆ ಅನ್ಸುತ್ತೆ. ಇನ್ನು ಮೇಡಮ್, ನಾವು ಪಂಜಾಬ್ ಟೀಮನ್ನು ಕೂಡ ನೆಗ್ಲೆಕ್ಟ್ ಮಾಡೋ ಅಂತಿಲ್ಲ. ಸೊ ಅವ್ರಿಗೂ ಕೂಡ ಇದು ಫಸ್ಟ್ ಕಪ್ಪೆ. ಸೊ ಅವರು ಕೂಡ ಫುಲ್ ಜೋಶಲ್ಲಿದ್ದಾರೆ. ಅದರಲ್ಲೂ ಕೂಡ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಅವರು ಪ್ರಿಯಾಂಚಾರ್ಯ ಇರ್ಬೋದು, 18 ಜೆರ್ಸಿ ನಂಬರ್ ಅವ್ರದ್ದು. 18 1 2001 ಅವ್ರದ್ದು 9 and 4 ಕಾಂಬಿನೇಷನು. ಅವ್ರದ್ದು ನಕ್ಷತ್ರ ಕೂಡ ತುಂಬ ಚೆನ್ನಾಗಿದೆ. ವಿಶಾಖ ನಕ್ಷತ್ರ ಪ್ರತ್ಯೇಕ ಥರ ಬರುತ್ತೆ. ಆದರೆ ಅವ್ರು ತುಂಬ ಚೆನ್ನಾಗಿ ಆಡ್ತಾರೆ. ಅವರೊಬ್ಬರನ್ನ ನಮ್ಮವರು ಔಟ್ ಮಾಡಿಬಿಟ್ರೆ ನಾವು RCB ಕಪ್ ಗೆದ್ದಂಗೆನೆ. ಯಾಕಂದರೆ ಅವರು ತುಂಬ ಚೆನ್ನಾಗಿ ಆಡೋ ಆಟಗಾರರು ಅವರೆಲ್ಲ. ಮತ್ತು ನೆಹಲ್ ವಡೇರಾ ಇರ್ಬೋದು, ಅವರು ಅಷ್ಟೇ 4 and 6 ಅವ್ರದ್ದು ತುಂಬ ಚೆನ್ನಾಗಿದೆ. 4, 9, 2000. ಹಾಗಾಗಿ ಅವರು ಅವ್ರನ್ನ ಮತ್ತು ಪ್ರಿಯಾಂಚಾರ್ಯ ಅವ್ರನ್ನ ನಮ್ಮ ಇದರಲ್ಲಿ ವಿಕೆಟ್ ಬಿತ್ತು ಅಂತಂದರೆ ನಮ್ಮ RCB ಗೆದ್ದಿದೆ ಅಂತ 50% ಅಲ್ಲಿಗೆ ಹೇಳ್ಬೋದು. ಇನ್ನು ಈ ಕಡೆ RCBಗೂ ಕೂಡ ಫಸ್ಟ್ ಕಪ್ ಆಗಿರೋದ್ರಿಂದ, ಪಂಜಾಬ್ ಕಡೆ ಕೂಡ ಫಸ್ಟ್ ಕಪ್ ಆಗಿರೋದ್ರಿಂದ, ಸೊ ನಮ್ಮ RCB ಅಭಿಮಾನಿಗಳು, ನೀವು ಗೊತ್ತೇ ಇರುತ್ತೆ, ಸೊ ಹೋಮ ಹವನ ಪೂಜೆ ಪುನಸ್ಕಾರ ಎಲ್ಲ ಕೂಡ ಮಾಡ್ತಾನೆ ಇದ್ದಾರೆ. ಸೊ ಇದೆಲ್ಲ ಫಲಿಸುತ್ತೆ ಅಂತ ಹೇಳ್ತೀರಾ? ಹೌದು. ಇವಾಗ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲೂ ನೋಡಿದ್ರು RCBನೇ ಗೆಲ್ಬೇಕು. ಯಾಕಂದರೆ ತುಂಬ 18 ವರ್ಷಗಳ ಕಾಲ ಇದು ನಮ್ಮ ಒಂದು ಕಪ್ಪು ನಮಗೆ ಬಂದಿಲ್ಲ. ಸೊ ಎಲ್ಲರೂ ಇದನ್ನು ನಿರೀಕ್ಷೆಯಲ್ಲಿ ಇಟ್ಕೊಂಡು ಕಾತರಿಸ್ತಿದ್ದಾರೆ ಮತ್ತು ಹಾರೈಸ್ತಿದ್ದಾರೆ ಕೂಡ. ಯಾವ ಒಂದು ಚಿಕ್ಕ ಮಗುನು ಕೇಳಿದ್ರು RCBನೇ ವಿನ್ ಆಗಬೇಕು ಅಂತ ಸುಮಾರು ಪೂಜೆ ಪುನಸ್ಕಾರಗಳು ಮಾಡ್ತಿದ್ದಾರೆ. ಮತ್ತು ಅಲ್ಲಲ್ಲಿ ದೇವಸ್ಥಾನಗಳಲ್ಲಿ ಅನ್ನದಾನ ಕೂಡ ಮಾಡ್ತಿದ್ದಾರೆ ಬೆಳಗ್ಗೆಯಿಂದ. ನಾವು ಸುಮಾರು ಟಿವಿಗಳಲ್ಲೆಲ್ಲ ನೋಡ್ತಾ ಇದ್ದೀವಿ. ಹಾಗಾಗಿ ಏನು ನಮಗೆ ಈ ಒಂದು ಹಾರೈಕೆನೇ ಜಾಸ್ತಿ ಸಾಕು ಅಂತ ಅನ್ಸುತ್ತೆ ನಮಗೆ, ನಮ್ಮ RCB ತಂಡ ವಿನ್ ಆಗೋದಕ್ಕೆ. ಯಾಕಂದರೆ ಜನಗಳ ಹಾರೈಕೆ ಹಾಗೇ ಇದೆ ಮತ್ತು ಎಲ್ಲರೂ ಶುಭ ಕೋರ್ತಿದ್ದಾರೆ. ಹಾಗೆ ನೋಡಿ, RCB ತಂಡಕ್ಕೆ ಇವಾಗ ಟೀಮ್ ಡೇವಿಡ್ ಇರ್ಬೋದು, ಅವರು RCB ತಂಡಕ್ಕೆ ಆಪತ್ ಬಂದವ ಅಂತಲೇ ಹೇಳ್ಬೋದು. ಅವರು ಕೂಡ ತುಂಬ ಚೆನ್ನಾಗಿ ಆಡ್ತಾರೆ. ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ ಅಂತ ಹೇಳ್ಬೋದು. ಡೇಟು ಅವ್ರದ್ದೇ ಆಗಿರ್ಬೋದು, ಏನೇ ಡೇಟ್ ಅವ್ರದ್ದಾಗಿದ್ರು ಕಪ್ಪು ನಮ್ಮದೇ ಅಂತ ಹೇಳ್ತೀನಿ. ಓಕೆ, ಶೋರ್. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ಹಲೋ 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 ಹಲೋ. ಹಾಂ, ನಮಸ್ತೆ ಸರ್. ನಿಮ್ಮ ಹೆಸರು? ಕಿರಣ್ ಅಂತ ಮ್ಯಾಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ಕೊಪ್ಪಳ ಮೇಡಮ್. ಓಕೆ, ಹೇಳಿ, ಏನು ಹೇಳ್ತೀರಾ ಇವತ್ತು ಫೈನಲ್ ಮ್ಯಾಚ್ ಬಗ್ಗೆ? ಹಲೋ ಕಿರಣ್ ಅವರೇ, ಕೇಳಿಸ್ತಿದ್ಯಾ? ಟಿವಿ ನೋಡ್ಕೊಂಡು ಮಾತಾಡ್ತಿದ್ರೆ ದಯವಿಟ್ಟು ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಎಸ್ ಎಸ್ ಮೇಡಮ್. ಹೇಳಿ, ಫೈನಲ್ ಮ್ಯಾಚ್ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ನಾವು RCB ಫ್ಯಾನ್ಸ್ ಮೇಡಮ್. ಹೇಳಿ, ಹಲೋ. ಯಾರು ಗೆಲ್ತಾರೆ ಇವತ್ತು? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಬ್ರು ಕಾಲರ್ ಇದ್ದಾರೆ, ರಮೇಶ್ ಅಂತ. ಹಲೋ ಹಲೋ. ನಮಸ್ಕಾರ ರಮೇಶ್ ಅವರೇ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ನಮ್ದು ಶಿವಮೊಗ್ಗದಿಂದ ಮೇಡಮ್. ಓಕೆ, ಯಾರು ಗೆಲ್ತಾರೆ ಇವತ್ತು? ಮೇಡಮ್, ಸ್ವಾಮೀಜಿ ಅವರು ಪ್ರೊಡಕ್ಷನ್ ಮಾಡ್ತಾ ಇದಾರಲ್ಲ, ಮ್ಯಾಚ್ ಎಲ್ಲ ವಿನ್ ಆಗಿದಾವ? ಆರ್ಯವರ್ಧನ್ ಗುರುಜಿ. ಗುರುಜಿ ಅವ್ರು ಮಾಡಿದ್ದು. ಸರ್ ನಮಸ್ಕಾರ ಸರ್. ಸರ್ ನಮಸ್ತೆ. ನಮಸ್ಕಾರ ಸರ್. ಎಷ್ಟು ವರ್ಷದಿಂದ ಕ್ರಿಕೆಟ್ ನೋಡ್ತಾ ಇದ್ದೀರಾ? ಎಲ್ಲ ಪ್ರೊಡಕ್ಷನ್ ಮಾಡ್ತಾ ಇದ್ದೀರಾ? ಎಲ್ಲ ಆಲ್ಮೋಸ್ಟ್ ಹಳೆ ಮ್ಯಾಚ್ ಎಲ್ಲ ಇದಾಗಿತ್ತು ಕೇಳಿದೆ ಸರ್. ಯಾವ ಮ್ಯಾಚ್ ಆಗಿದ್ದು ಸರ್? ಹೋದ್ಸತಿ ಎಲ್ಲ ಸೋತಿದ್ದಲ್ಲ ಸರ್ ಮ್ಯಾಚ್ ಎಲ್ಲ? ಹೋದ್ಸತಿ ಎಲ್ಲ ಸೋಲದ್ನೇ ಹೇಳಿರ್ತೀವಿ, ಸೋಲ್ತಾರೆ ಅಂತವ. ಏನ್ ಸರ್? ಸೋಲ್ತಾರೆ ಅಂತಲೇ ಹೇಳ್ಬಿಡ್ತೀವಿ ಸರ್ ಯಾವಾಗ್ಲೂ. ಸರ್, ಅದೇ 3-6-4-1 ಅಂತೇಳಿ ಸಂಖ್ಯಾಶಾಸ್ತ್ರ ಹಾಕಿ ಹೇಳ್ತಿದ್ವಿ. ಈ ಸತಿ ಕಪ್ ಹೊಡಿಬೋದ ಅಂತ. ಖಂಡಿತ ಕೂಡ ಕಪ್ ಗೆಲ್ಲಿ ಸರ್. ನಿಮ್ಮ ಮನಸ್ಸಲ್ಲಿ ಏನು ಅನಿಸ್ತೈತೆ? ಗೆಲ್ತಾರ ಇಲ್ವಾ? ಗೆಲ್ಲಬೇಕು ಸರ್. ಗೆಲ್ಬೇಕು. ಯಾವ ಪ್ಲೇಯರ್ ಇಷ್ಟ ನಿಮಗೆ? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ. ಎಷ್ಟು ಎಕರೆ ಜಮೀನಿದೆ? ಜಮೀನೇನಿಲ್ಲ ಸರ್. ಯಾಕೆ ಜಮೀನ್ ವಿರಾಟ್ ಕೊಹ್ಲಿ ಫ್ಯಾನ್ ಆಗ್ತಿರ್ಲಿಲ್ಲ ನಾವು. ಜಮೀನ್ ವಿರಾಟ್ ಕೊಹ್ಲಿ ಫ್ಯಾನ್ ಆಗ್ತಿರ್ಲಿಲ್ಲ ಸರ್. ನಾವು ಕ್ರಿಕೆಟ್ ಆಡಕ್ ಹೋಗ್ಬಿಡ್ತಿದ್ವಿ ಜಮೀನ್ ಮಾರಿ.
ಸರಿ ಇಲ್ಲೇನು ಮಾರಬೇಡಿ. ಟಿ ವಿ ಇದ್ರೆ ತಂದು ಮನೆ ನೋಡಿ ಸರ್ ಸಾಕು. ತುಂಬ ಚೆನ್ನಾಗಿ ಮಾತಾಡ್ತೀನಿ. okay, ಡೈಲಿ thank ಪೂಜೆ you, sir. ಮಾಡೋಣ. ಒಳ್ಳೇದಾಗಲಿ. ಓಕೆ. ಓಕೆ ಥ್ಯಾಂಕ್ ಯು. ಶಿವಮೊಗ್ಗದರಾಗಿ ಜಮೀನಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಶಿವಮೊಗ್ಗ ಅಂದರೆ ಒಂದು ಹಳ್ಳಿ ಊರಲ್ವಾ? ಎಸ್ ಗುರುಜಿ, ನೆಕ್ಸ್ಟು ಈಗ ನೀವು ಟಾಸ್ ಗೆಲ್ಲೋದು ಬೇಡ, ಅವರೇ ಗೆಲ್ಲಲಿ ಅಂತಂದ್ರೆ ಯಾರು? ಪಂಜಾಬ್ ಅವರು. ಇಲ್ಲ, ಟಾಸ್ ಗೆಲ್ಲಿ ಬಿಡಿ. 100 ಬೇಕು ಅಂದರೆ ನಾವ್ಗೆ ವಿರಾಟ್ ಕೊಹ್ಲಿ ಇಲ್ಲಾಂದರೆ ಫಿಲಿಪ್ಸ್ ಆರ್ಟ್ 100 ಹೊಡಿಬೇಕು ಅಂದರೆ ಯಾರಲ್ಲಿ ಒಬ್ಬರು ಬೇಕಂದ್ರೆ ನಾವು ಟಾಸ್ ಸೋತ್ರೆ ಅವ್ರು ನಮ್ಮ ಕೈಲೇ ಬ್ಯಾಟಿಂಗ್ ಆಡ್ಸೋದು. ಯಾರೇ ಟಾಸ್ ಗೆದ್ರು ಫೀಲ್ಡಿಂಗೇ ತಗೊಳೋದು. IPL ಅದೇ ಥರ ಆಗೋದು. ಟಾಸ್ ಗೆದ್ದು ಯಾರು ಬ್ಯಾಟಿಂಗ್ ಆಡೋಲ್ಲ. ಅದು ಸಹಜವಾಗಿ ಟಾಸ್ ಇವತ್ತು ನಮ್ಮ RCBನೇ ಗೆಲ್ಲಿ. ಹಾಗಾಗಿ ಮ್ಯಾಚ್ ಚೆನ್ನಾಗಿರುತ್ತೆ 100%. ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಬೇಡ. ಹಲೋ ಹಲೋ ನಮಸ್ತೆ, ನಿಮ್ಮ ಹೆಸರು? ಮೇಡಮ್ ಕಿರಣ್ ಅಂತ ಮೇಡಮ್. ಓಕೆ, ಹೇಳಿ ಕಿರಣ್ ಅವರೇ, ಏನು ಹೇಳ್ತೀರಾ ಫೈನಲ್ ಮ್ಯಾಚ್ ಬಗ್ಗೆ? ಮೇಡಮ್ ನಾವು RCB ಡಯರ್ ಫ್ಯಾನ್ಸ್ ಮೇಡಮ್. ಬಟ್ ಇವ್ರ ಸಂಖ್ಯಾಶಾಸ್ತ್ರದ ಪ್ರಕಾರ RCBಗೆ ಗೆಲುವು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರಲ್ಲ ಮೇಡಮ್. ಹೌದು. ಬಟ್ ನಮ್ಗೆ ಡ್ರೀಮ್ ಅಲ್ಲಿ ಪಂಜಾಬ್ ಗೆಲ್ತಿದೆ ಅಂತ ಹೇಳ್ತಿದೆ. ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ಯಾವ ಊರಪ್ಪ? ಕೊಪ್ಪಳ ಸ್ವಾಮಿ. ಕೊಪ್ಪಳ. ಊಟ ಮಾಡ್ದಾ? ಆಯ್ತು ಸ್ವಾಮೀಜಿ, ನಿಮ್ದ್ರಿ? ನಾನು ತುಂಬ ಚೆನ್ನಾಗಿ. ಯಾರು ನಿಮ್ಮ ಅಮ್ಮ ಮಾಡಿದ್ರು ಊಟ ಮಾಡಿದ್ರಲ್ಲ ಹೋಟ್ಲಲ್ಲಿ ಊಟ ಮಾಡಿದ್ರಾ? ಇಲ್ಲ ಅಮ್ಮ ಮಾಡಿದ್ ಸ್ವಾಮಿ. ಹೌದಾ? ಹಂಗಾಗಿ ಯಾರು ಗೆಲ್ಬೋದು ಈ ಸರಿ? ಅಲ್ಲ, ನಮ್ಗೆ RCB ಗೆದ್ರೆ ಬೆಸ್ಟ್. ಹಾಂ. ಬಟ್ ಪಂಜಾಬ್ ಗೆಲ್ತಂತ ಅನ್ಸ್ತಿದೆ. ಒಟ್ಟು ಯಾಕೆ ಪಂಜಾಬ್ ಗೆಲ್ಲುತ್ತೆ? ಗೊತ್ತಿಲ್ಲ ಸ್ವಾಮೀಜಿ, ಅದು ನನ್ಗೆ ಹಾಂ ಸರ್, ಗೊತ್ತಿಲ್ಲದಲ್ಲಿ ಯಾಕೆ ಹೇಳ್ತೀರಾ? ಗೊತ್ತಾಗಿ ಹೇಳಿ ಸರ್. ಅಲ್ಲ ನಿಮಗೆ ಗೊತ್ತಿರ್ತಲ್ಲ ಸ್ವಾಮಿ ಸಂಖ್ಯಾಶಾಸ್ತ್ರದ ಪ್ರಕಾರ. ಸರ್, ನಮಗೇನು ಗೊತ್ತಿರಕ್ಕಿಲ್ಲ ಸರ್. 100% ಹೇಳ್ತೀನಿ ಕೇಳಿ. ಗೊತ್ತಿರೋದು ಹೇಳ್ತೀವಿ, ಆದರೆ ತುಂಬ ಚೆನ್ನಾಗಿ ಅವ್ರಿಗೇನೆ. ನಾವು ಇವತ್ತು ಸೋಲಿ ಗೆಲ್ಲಿ RCBಗೆ ಹೇಳೋದು. ಏನು ಹೇಳಿ? ಅಲ್ಲ, ನಾವು ಸೋಲಿ ಗೆಲ್ಲಿ RCBನೇ. ಮತ್ತು ಅಲ್ಲ, ನಿಮ್ಮ ನೋಡಿ ಸರ್, ನೀವು ಕ್ಯಾಮ್ರಾ ಹಿಂದೆ ಇದ್ದೀರ, ಹೇಳ್ಬೋದು. ನಿಮ್ಮನ್ನ ಯಾವನು ಬೈಯೋಕ್ಕಲ್ಲ. ಓದ್ತಿ ನನ್ನ ಮಕ್ಕಳು ತುಂಬ ಜನ ಇರ್ತಾರೆ, ತಲೆಲ್ಲ ತಪ್ಪನ್ನ ಅನ್ನೋರಿಗೆ. ಅವ್ರ ನನ್ನ ಮಕ್ಕಳಿಗೆಲ್ಲ ನಾವು ಉತ್ತರ ಕೊಡಬೇಕು. ಏನು ಹೇಳಿ? ಹೌದೌದು. ಅವ್ರಿಗೆ ಮಾಡೋಕ್ಕೆ ಕೆಲಸ ದಬಕಕ್ಕೆ ಏನು ಇರೋಕ್ಕಲ್ಲ. ಎಲ್ಲ ಪೋಟ್ಕೊಬಿಡ್ತವೆ ಕ್ಲಬ್ಬಲ್ಲಿ, ಅಲ್ಲಿ ಇಲ್ಲಿ ಬಾರಲ್ಲೆಲ್ಲವ. ನನ್ನ ಮಗನ ನೆನ್ನೆ ಹೊಡೆದ್ರೆ ಇವತ್ತು ಇನ್ನೂ ಇಳಿದಿರಕ್ಕಲ್ಲ ಅವಕ್ಕೆಲ್ಲವ. ಏನು ಹೇಳಿ? ಇಂಥ ನನ್ನ ಮಕ್ಕಳೆಲ್ಲ ತುಂಬ ಜನ ಮಾತಾಡೋಲ್ಲ ಇರ್ತಾರೆ. ಏನು ಹೇಳಿ? ಓಕೆ ಓಕೆ. ಹಾಗಾಗಿ ನೀನು ಕ್ರಿಕೆಟ್ ನೋಡೋ ಕ್ರೇಜಿಂದ ನೀನು ಮಾತಾಡ್ಬೋದು 100%. ಹಾಗಾಗಿ ನಿನ್ನ ಒಪಿನಿಯನ್ನು ಏನಿದೆ ಅಂತ ನೀನು ಹೇಳ್ಬೋದು. 100% ಏನು ನಿನ್ನ ಯಾರೋ ಬಂದು ಹುಡುಕಿ ಬಂದು ಹೊಡೆಯಲ್ಲ. ನೀನು ಹೇಳಿದ್ಕೆ ಮ್ಯಾಚ್ ಸೋತಾಗ್ಬಿಡ್ತು RCB ಎಲ್ಲ ನಿಮ್ಮ ಮನೆ ಅಂತ ಬಂದು ಬೆಂಕಿ ಹಾಕಲ್ಲ 100%. ಹಾಗಾಗಿ ನೀವು ಧೈರ್ಯವಾಗಿ ಮಾತಾಡ್ಬೋದು. ನಾವೇ ಬೇಕಾದ್ರೆ ಒಂಚೂರು ಭಯ ಬಿದ್ದು ಮಾತಾಡಬೇಕು. ಏನಕ್ಕಂದರೆ ಕಮೆಂಟ್ ಹಾಕ್ತಾರೆ, ನಮ್ಮ ಹೆಸರು ಹೇಳ್ಬಿಟ್ಟು ಹಾಕ್ತಾರೆ, ನೀನು ಹೇಳಿದ್ಕೆ ಮ್ಯಾಚ್ ಸೋತಾಯಿತು, ನೀನು ಹೇಳ್ಬಾರ್ದಾಗಿತ್ತು ಅಂತ ಕೋತಿ ನನ್ನ ಮಕ್ಕಳು ಇರ್ತಾರೆ 100%. ಹಾಗಾಗಿ ಇದನ್ನು ನಾವು ತುಂಬ ಕಷ್ಟಪಟ್ಟೆ ಭಾಳ ವರ್ಷದಿಂದ ಹೇಳ್ತಾ ಇದ್ದೀನಿ. ಎಷ್ಟು ಕಮ್ಮಿ ಭಾಳ ವರ್ಷದಿಂದ ಹೇಳ್ತೀನಿ. ನಾನು RCB ಕಲರ್ ಸರಿಯಿಲ್ಲ, ಚೇಂಜ್ ಮಾಡಿ ಅಂತ ಹೇಳ್ದವ. ನಾನು ಕಲರ್ ಚೇಂಜ್ ಮಾಡಿದರು. ಚೇಂಜ್ ಮಾಡಿದ ತಕ್ಷಣ ಹೆಣ್ಮಕ್ಳು ಕಪ್ ಗೆದ್ರು. ಅದು ಹೇಳಿದೆ 2-3 ವರ್ಷದಲ್ಲಿ ಕಪ್ ಗೆಲ್ತಾರೆ ಅಂತ 100%. ಸಾಕಷ್ಟು ವಿಡಿಯೋ ಹೇಳಿರ್ತೀವಿ 100%. ಗೆಲ್ತಾರಿಲ್ಲ ಸ್ವಾಮೀಜಿ RCB? ಹಾಂ, RCB ಗೆಲ್ತಾರ ಸ್ವಾಮೀಜಿ? ನಾನು ಅದು ಇವಾಗ ಯಾವಾಗಿಂದ ನೀವು ನೋಡ್ತೀರ? ಜಿ ಟಿವಿನ ಯಾವಾಗ ಹಾಕಿದ್ರಿ? ಇವತ್ತು ನೋಡ್ತಾ ಇದೆ. ಇವತ್ತಿಂದ ನೋಡ್ತೀರ. ಇವಾಗ ಸ್ಟಾರ್ಟಿಂಗಲ್ಲಿ RCB ಗೆಲ್ತಾರೆ ಅಂತ ಹೇಳಿದೆ. RCB ಗೆಲ್ತಾರಂತ ನೀವು ಪಂಜಾಬ್ ಗೆಲ್ಲುತ್ತೆ ಅಂತ ಹೇಳಿರಲ್ಲ. ಯಾರು ಗೆಲ್ತಾರೆ ಅಲ್ಲಿ? ಯಾರು ಗೆಲ್ಸಾರೆ ಯಾರು ಪಂಜಾಬಲ್ಲಿ? ಅದನ್ನ ಹೇಳಿ. ಪಂಜಾಬಲ್ಲಿ ಯಾರು ಗೆಲ್ತಾರಂದ್ರೆ? ನೀವು ಪಂಜಾಬ್ ಗೆಲ್ಲಿಸುತ್ತೆ ಅಂತ ಹೇಳಿದ್ದು. ಹೌದು ಸ್ವಾಮಿ. ಯಾರು ಅಲ್ಲಿ ಗೆಲ್ಸಕ್ಕೆ ಯಾರು ಆಡಿಸ್ತಾರೆ? ಯಾರು ಗೆಲ್ಸೋದು ಪ್ಲೇಯರ್ ಯಾರು? ಶ್ರೇಯಸ್ಸಯ್ಯರ ಗೆಲ್ತಾರ ಸ್ವಾಮೀಜಿ? ಶ್ರೇಯಸ್ಸರ್ ಯಾರು? ಇವಾಗ ಒಬ್ಬ ಗೆಲ್ಸಕ್ಕೆ ಒಬ್ಬ ಪ್ಲೇಯರ್ ಬೇಡವಾ? ಅದ್ರಲ್ಲಿ ಯಾರು? ಜೋಶ್ ಇಂಗ್ಲಿಷ್ ಸ್ವಾಮೀಜಿ. ಹಾಂ, ಇಂಗ್ಲೀಷ್ ಎಷ್ಟು ಹೊಡಿಬೋದು? 50 ಅಬೌವ್. ಹಾಂ, ಅವ್ರ ಡೇಟ್ ಆಫ್ ಬರ್ತ್ ತುಂಬ ಚೆನ್ನಾಗಿದೆ. ಇಂಗ್ಲೀಷ್ ಅವ್ರದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಕರೆಕ್ಟಾಗಿ ಹೇಳಿ. ಜೋಶ್ ಇಂಗ್ಲೀಷ್ ಅವ್ರು ತುಂಬ ಚೆನ್ನಾಗಿ. ನಾವು ಅದನ್ನೇ ತುಂಬ ಕಡೆ ಹೇಳಿದ್ವಿ. ಅವ್ರ ಮ್ಯಾಚ್ ವಿನ್ನಿಂಗ್ ತುಂಬ ಚೆನ್ನಾಗಿರೋಂಥ ಡೇಟ್ ಆಫ್ ಬರ್ತ್. ಇವತ್ತು ಫೇವ್ರೇಟ್ ಡೇಟ್ ಅವ್ರದ್ದು ಅಲ್ಲ, ಆರ್ಯನ್ದು ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ಆರ್ಯನ್ದು ಕೂಡ ತುಂಬ ಚೆನ್ನಾಗಿದೆ. ಅವರೊಬ್ಬರೇ ಅಲ್ಲ, ಆರ್ಯನ್ ಕೂಡ ತುಂಬ ಚೆನ್ನಾಗಿದ್ದಾರೆ. ಹಂಗೆ ನೀವು ಹೇಳಿದಾಗೆ ಸ್ವಾಮೀಜಿ. ಹಾಂ, ಅದೇ ಇಂಡಿಯಾ ಇದು RCB ಅವ್ರದ್ದು ಫಸ್ಟ್ ಬ್ಯಾಟಿಂಗ್ ತಗೋಬೇಕು ಸ್ವಾಮೀಜಿ ಟಾಸ್ ಆದ್ರೆ. ಹಂಗೆಲ್ಲ ಏನಿಲ್ಲ ರೀ. ಏನು ತಗೊಂಡು RCB ಗೆಲ್ತಾರೆ. ಒಳ್ಳೇದಾಗಲಿ ಸರ್. ಇನ್ನೊಂದ್ಸರಿ ಊಟ ಮಾಡಿ ಒಳ್ಳೇದಾಗಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಕರೆ ತಗೋಣ. ಟಾಸ್ ಗೆದ್ದು ಬ್ಯಾಟಿಂಗ್ ಆದ್ರೂ ತಗೊಳ್ಳಿ, ಬೌಲಿಂಗ್ ಆದ್ರೂ ತಗೊಳ್ಳಿ, ಗೆಲ್ಲೋದು RCBನೇ. ನಾನು ಅವ್ರಿಗೆ ಹೇಳೋದು ಮೇಡಮ್, ಸೋತ್ರು ಅವ್ರಿಗೆ ಹೇಳೋದು. ಏನು ಹೇಳಿ? ಹಂಗೆ ಹೇಳ್ಬಾರ್ದು ಗುರುಜಿ, ನೀವು ಕರೆಕ್ಟಾಗಿ ಹೇಳ್ಬೇಕು. ಕರೆಕ್ಟಾಗಿ ಹೇಳ್ತಾರೆ. ಆರ್ಯವರ್ಧನ್ ಗುರುಜಿ ಅಂದ್ರೆ ಏನು ಹೇಳಿದ್ದೆ ನಡೆಯುತ್ತೆ. ನಾವು ಹೇಳಿದ್ದೆ ನಡೆದಿರೋದು ಇಲ್ಲಿವರೆಗೂ 100%. ಯಾವನು ನಮ್ಗೆ ಕರೆದ್ಬಿಟ್ಟು ನಾವು ಅವಾರ್ಡ್ ಕೊಟ್ಟಿಲ್ಲ. ಈ ಸರಿ ಭೂಕಂಪ ಆಗುತ್ತೆ, ವಾರ್ ಆಗುತ್ತೆ. ಇವಾಗ ನಾವು ಬೇಜಾರು ಮಾಡ್ಕೊಳ್ಳಲ್ಲ. ನೀವು ಗೆಲ್ಲುತ್ತೆ ಅಂದ್ರೆ ಗೆಲ್ಲುತ್ತಮ್ಮ ಅನ್ಬೇಕು, ಸೋಲುತ್ತೆ ಅಂದ್ರೆ ಸೋಲುತ್ತೆ ಅಂತ ಹೇಳಿ. ನಾನು ಗೆಲ್ಲುತ್ತೆ ಅಂತಲೇ ಹೇಳೋದು. ಗೆಲ್ಲುತ್ತೆ ಅಂತಲೇ ಹೇಳೋದು. ನಮ್ಗೆ ಯಾಕೆಂದ್ರೆ ಗೆಲ್ಲುತ್ತೆ ಅಂತಲೇ ನಮ್ಮ ಗೆಸ್ಸಿಂಗ್ ಇರೋದು. ಹಾಗಾಗಿ ನೀವು ಗೆಲ್ಲಬೇಕು ಭಾಳ ವಿರಾಕಾಗಿ. ನಾನು ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀನಿ. ಇಷ್ಟು ಎಕ್ಸಾಕ್ಟಾಗಿ ಯಾವತ್ತು ಹೇಳಲ್ಲ. ಭಾಳ ಅವತ್ತು ಪಂಜಾಬ್ ಮೇಲೆ ಇದ್ದಾಗಲೂ ಕೂಡ ತುಂಬ ಅಂದರೆ ನಾನು ನನಗೆ ಆತ್ಮ ಕೇಶನೇ
ಎಲ್ಲರದು ಲೆಕ್ಕಾಚಾರ ಮಾಡೋದು 100% ಬರ್ತೈತೆ. ಇವನು ಆಡ್ತಾನೆ ಅವನು ಆಡ್ತಾನೆ ಅಂತ. ಹಾಗಾಗಿ ನಾವು 101 ರನ್ಗೆ ಆಲ್ಔಟ್ ಮಾಡ್ತಾರೆ. ಇದೇ ಪಂಜಾಬ್ ಟೀಮ್ ಅದೇ ಗ್ರೌಂಡಲ್ಲಿ 100% ಅದೇ ಗ್ರೌಂಡ್ ಅನ್ಸುತ್ತೆ. ಅದೇ ಗ್ರೌಂಡಲ್ಲಿ 101ಕ್ಕೆ ಆಲ್ಔಟ್ ಮಾಡ್ತಾರೆ. ಅದು ಏನು ನಮ್ಮ ಭಾರತ ದೇಶದಲ್ಲಿ ಅದು ಒಂಥರ ದಕ್ಷಿಣೆ ಕಾಯಿಸು 101 ರೂಪಾಯಿ ಕೊಡಪ್ಪ ಅಂತ. 101 ರೂಪಾಯಿ ದಕ್ಷಿಣೆಗೆ ಆಲ್ಔಟ್ ಮಾಡಿದ್ರು. ಹಂಗಾಗಿ ಏನು ಪಂಜಾಬ್ರೇನು ಕಿತ್ತಾಕೋಕ್ಕಾಗಲ್ಲ. 100% RCBನೇ ಕಿತ್ತಾಕೋದು ಅವ್ರನ್ನ 100% ಬರ್ದಿಟ್ಟು ಕೇಳಿ. ಪಂಜಾಬಲ್ಲಿ ಮೊನ್ನೆಲ್ಲೂ ಕೂಡ ಶ್ರೇಯಸ್ ಔಟ್ ಆಗಿರೋ ಫೈನಲಿಗೆ ಬರ್ತಾ ಇರಲಿಲ್ಲ. ಶ್ರೇಯಸ್ ಬೌಲಿಂಗ್ ಮಾಡೋಕ್ಕೆ ಬರಲಿಲ್ಲ. ಅಲ್ಲಿ ದಡ್ರಾದ್ರೆ ಏನಕ್ಕಪ್ಪ ಅಂದರೆ ಈ ವರ್ಷ ವೆರಿ ಡೇಂಜರ್ ನಂಬರ್ 2 ಅಂತ ಪ್ರೆಡಿಕ್ಷನ್ ಮಾಡಿದ್ದು. ಆ 2 ಹಾರ್ದಿಕ್ ಪಾಂಡ್ಯ 2ನೇ ತಾರೀಕು ಕ್ಯಾಪ್ಟನ್ನು, ಬಹಳ ವಿಶೇಷ 2ನೇ ತಾರೀಕು ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ. ಮತ್ತು ಇಲ್ಲೇನಾಗುತ್ತೆ, ಒಂದು ಅವ್ರ ಕ್ಯಾಪ್ಟನ್ ಭಾಳ ವಿಶೇಷ ಮುಂಬೈ ಓನರ್ ನೀತಾ ಅಂಬಾನಿ ಅವರು 100% ಅವ್ರದ್ದು ಒಬ್ರದ್ದು ಮೇಷ ರಾಶಿ, ಒಬ್ರದ್ದು ಮೂಲ ನಕ್ಷತ್ರ ಧನುಸು ರಾಶಿ, ಇಬ್ಬರು ಕೂಡ ಕೇತು ರಾಶಿ ಆಗಿರುತ್ತೆ. ಅದರಿಂದ ತೊಂದರೆ ಆಗಿತ್ತು. ಹಾಗಾಗಿ ಎಲ್ಲರಿಗಿಂತ ತುಂಬ ಚೆನ್ನಾಗಿ ಆಡಿದ ಪ್ಲೇಯರು ಡೆಲ್ಲಿಯವರು. ಯಾವ RCB, ಪಂಜಾಬು, ಮುಂಬೈ ಎಲ್ಲ ಈ ವರ್ಷ ಅವ್ರ ಮುಂದೆ ಧೂಳಾಗಿದ್ರು ಮೊದಲನೇ ಸೀಸನಲ್ಲಿ. ಫಸ್ಟ್ ಬಂದಾಗ ನಾಯಿ ಹೊಡೆದಂಗೆ ಹೊಡೆದಿರು. ಆದರೆ ಅವ್ನು 20ನೇ ತಾರೀಕು ಕ್ಯಾಪ್ಟನ್ನು, ಅದಕ್ಕೆ ಅವ್ನು ಮನೆಗೆ ಹೋಗಿದ್ದು. ಹಾಗಾಗಿ ಶ್ರೇಯಸ್ ಅಷ್ಟೇ, ಅವ್ನು ಮಕರ ರಾಶಿ, ಅವನು ಮಕಡೆ ಮಲ್ಕೆತೀನಿ ಇವತ್ತು 100%. ಅವ್ನು ತುಂಬ ರಿಕ್ಕಿ ಪಾಂಟಿಂಗು ಇಲ್ಲಿ ತುಂಬ ಕಿಲಾಡಿ. ಶ್ರೇಯಸ್ಕಿಂತ ಕಿಲಾಡಿ ರಿಕ್ಕಿ ಪಾಂಟಿಂಗ್ 19ನೇ ತಾರೀಕು, ನಾನು 14ನೇ ತಾರೀಕು. ಅವರೆಲ್ಲ ನಾವು ಕ್ರಿಕೆಟ್ ಆಡ್ಬೇಕಾರೆ ಇನ್ನು 3 ತಿಂಗಳ ಮುಂಚೆ ಮ್ಯಾಚನ್ನು ಇವತ್ತೇ ಪ್ರೆಡಿಕ್ಷನ್ ಮಾಡೋ ನಾವು. 3 ತಿಂಗಳು ಮುಂಚೆ ಮ್ಯಾಚ್ ಇರೋದು, ಇವತ್ತೇ ಪ್ರೆಡಿಕ್ಷನ್ ಮಾಡೋದು ಇಷ್ಟಿಷ್ಟೇ ಸ್ಕೋರ್ ಬರುತ್ತೆ ಅಂತ. ಆದರೆ ಇವತ್ತು ನಮಗೆ ಆದಂಥ ನನಗೆ ಒಂದು 50 ವರ್ಷ ಆಗಿದೆ. ನನ್ನ ಬಿಸ್ನೆಸ್ಸು, ನನ್ನ ಮಾರ್ಕೆಟು, ನನ್ನ ಲೈಫು ಕ್ರಿಕೆಟ್ ಅಲ್ಲ. ಕ್ರಿಕೆಟ್ನ ನಾನು ಬಿಟ್ಟೋಗಿರ್ತೀನಿ. ಆದರೆ ಏನು ಮಾಡ್ತೀರಿ 100%. ನಾವು ಬಿಟ್ಟೋದ್ರು ನಮ್ಗೆ ಕರ್ಕೊಂಬಂದು ಟಿ ವಿಲಿ ಮಾತಾಡಿಸ್ತಾರೆ. ಇಲ್ಲ ನಾನು ಟಿ ವಿನೇ ಹಾಕ್ಬಿಟ್ಟು ಕ್ರಿಕೆಟೇ ನೋಡೋಲ್ಲ. ಟಿ ವಿಲಿ ನೋಡ್ತೀನಲ್ಲಪ್ಪ ಅಂತೇಳಿ ಗ್ರೌಂಡಲ್ಲಿ ಯಾರು ಫಿಟ್ಟಾಗಿದ್ದಾರೆ, ಯಾವ ಫಾರ್ಮಲ್ಲಿದ್ದಾರೆ ಅಂತ ನೋಡಬೇಕಾಗುತ್ತೆ. ನಂಬರ್ಸ್, ಲಕ್ಕಿ ನಂಬರ್ಸು ಅನ್ನೋದು ಬೇರೆ ಪ್ರಶ್ನೆ. ಇವಾಗ ಬಾಂಗ್ಲಾದವರು ಕೂಡ ಇಂಡಿಯಾ ಮೇಲೆ ಆಡಿದಾಗ ಅವ್ರು ಲಕ್ಕಿ ಡೇಟ್ ಎಲ್ಲ ಹಾಕ್ಬಿಟ್ರು ಗೆಲ್ಲಕ್ಕಾಗಲ್ಲ. ಲಕ್ಕಿ ಡೇಟ್ಸ್ ಮತ್ತು ಅವ್ರ ಫಿಟ್ನೆಸ್ ಭಾಳ ಇಂಪಾರ್ಟೆಂಟ್. ಅವ್ರ ಎನರ್ಜಿ ಭಾಳ. ಹೇಳಿದ್ರಲ್ಲ ಈ ವರ್ಷ 18 ಚೆನ್ನಾಗಿಲ್ಲ, 9 ಚೆನ್ನಾಗಿಲ್ಲ, ಇದೆಲ್ಲ ಇವತ್ತು ಹೇಳ್ತಾ ಇಲ್ಲ. ಸ್ಟಾರ್ಟಿಂಗೇ ಎಲ್ಲ ತಮಿಳ್ ಟಿವಿಲೆಲ್ಲ ಇದೆ, ಕನ್ನಡ ಟಿವಿಲೆಲ್ಲ ಇದೆ. ಬಟ್ ನೋಡಿ 18ನೇ ಸೀಸನ್ ಅಲ್ಲಿ ನಾವು ಕಪ್ ಗೆಲ್ತಾ ಇದ್ದೀವಿ. 18 ಯಾರೋ ಒಬ್ಬ ಗೆಲ್ಲಲೇಬೇಕು. 8, 9 ನಾವು ಗೆಲ್ತಿರೋದಲ್ಲ. 18ನೇ ಸೀಸನ್ ನಾವು ಗೆಲ್ತಾ. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಅಲ್ಲ 100%. ಈ ಸರಿ ಕ್ಯಾಪ್ಟನ್ ಬೇರೆ. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಿ ಗೆಲ್ತಾ ಇಲ್ಲ. ಹಾಗಾಗಿ ಕಪ್ಪು 18ನೇ ತಾರೀಕು ಎಲ್ಲರೂ ಹುಟ್ಟಿದ್ದಾರೆ. 9ನೇ ಎಲ್ಲ ಪ್ಲೇಯರು ಎಲ್ಲ ಡೇಟಲ್ಲೂ ಎಲ್ಲ ದಿನಾಂಕದಲ್ಲೂ ಹುಟ್ಟಿದ್ದಾರೆ. ಆದರೆ 1ನೇ ತಾರೀಕು ಹುಟ್ಟರ ಕ್ಯಾಪ್ಟನ್ 100%. ಇಲ್ಲಿ ಏನಾಗುತ್ತೆ ಅಂದರೆ ಅದಕ್ಕೆ ಭಾನುವಾರ ದಿವಸ ಇವತ್ತು ಮಂಗಳವಾರ ಬಂದಿದೆ. 22ಕ್ಕೆ ಸ್ಟಾರ್ಟ್ ಆಗಿದ್ದಕ್ಕೆ ಭಾನುವಾರ ನಡೆಯೋದು ಮುಂದಕ್ಕೆ ಹೋಯ್ತು. ಮುಂದಕ್ಕೆ ಹೋಗಿ ಹೆಂಗೋ ಬಂತು. ನಮಗೆ ಖುಷಿಯಾಗಿರ್ಬೋದು, ಬಹಳ ವೈಬ್ರೇಷನ್. ಇದನ್ನು ನಾವು ಗೆಸ್ ಮಾಡಿದ್ದು. ಈ ವರ್ಷ ಯಾರು ಕಪ್ ಗೆದ್ದಿದ್ದರು ಫೈನಲಿಗೆ ಬಂದರು, ಯಾರೋ ಒಬ್ಬ ಗೆದ್ದೇ ಗೆಲ್ತಾನೆ ಇವತ್ತು. ಈ ವರ್ಷ ಇದು ಮಿರಾಕಲ್ಲು. ಯಾವಾಗಲೂ ಅಷ್ಟೇ, ಕೆಟ್ಟದ್ದು ತುಂಬ ಕೆಟ್ಟದ್ದನ್ನೇ ಜನ ನೋಡೋದು. ನೀವು ಮಾಧ್ಯಮದಲ್ಲಿ ತುಂಬ ಒಳ್ಳೆಯ ತೋರಿಸಿ ಒಬ್ಬರು ನೋಡಲ್ಲ. ಕೆಟ್ಟದ್ದನ್ನ ಹೇಳಿ ಊರೆಲ್ಲ ನೋಡ್ತಾರೆ, ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ನೋಡ್ತಾರೆ. ಕಂಡರ ಮನೆ ವಿಷಯ ಅಂದರೆ ನಮ್ಮನೆ ವಿಷಯ ಅಂತ ಹೇಳ್ತಾರೆ. ಹಾಗಾಗಿನೇ ಇದೆಲ್ಲ ಕೆಟ್ಟದ್ದೇನಲ್ಲ 100%. ಅಂದರೆ ನಾವು ಇದನ್ನೆಲ್ಲ ಜಡಿಷನ್ ಮಾಡಿದ್ದು RCB ಹಿಂಗೆ ಆಡ್ತಾರೆ ಅಂತ. ಯಾವಾಗಲೂ ಕೂಡ ತುಂಬ ದೃಷ್ಟಿಯಾಗಿತ್ತು. ಇವಾಗ RCB ನಾವೆಲ್ಲ ಪ್ರತಿ ಮ್ಯಾಚ್ಗೆ ಹೋಗ್ವೆ. ನಾನು ಲೈವಲ್ಲಿ ಡಿಸ್ಕಷನ್ ಇವತ್ತು RCB ಸೋಲುತ್ತೆ ನಮಗೆ ಹೋಗಿ ಸ್ಟೇಡಿಯಮಲ್ಲಿ ಕೂತ್ಕೊಂಡು ಮ್ಯಾಚ್ ನೋಡುವೆ. ಅದು ನಾನು ರಾಜಣ್ಣ ಹೋದಾಗಲೂ ಅಷ್ಟೇ ಸೋಲುತ್ತೆ ಅಂತೇಳಿ ಕೂತಿದ್ದೆ. ರಾಜಣ್ಣ ಏನೇನೋ ಮಾತಾಡಿದರು. ನಾನು ಇನ್ನಷ್ಟು ಹೇಳಿದೆ, ರಾಜಣ್ಣ ನಾನು ಆರ್ಯವರ್ಧನ್ ಫಸ್ಟ್ ಬಂದು ನಾನು ಹೇಳಿದೆ ನೆಕ್ಸ್ಟ್ ಮ್ಯಾಚ್ ಗೆಲ್ತಂತ ಕೂತಿದ್ದೆ. ಸಾಕಷ್ಟು ಮ್ಯಾಚ್ ನೋಡಿದ್ದೆ ನಾನು. ಲಾಸ್ಟ್ ಚೆನ್ನೈ ಮ್ಯಾಚು ಕೂಡ ಕೂತ್ಕೊಂಡು ನೋಡಿದ್ವಿ. ಚೆನ್ನೈ ಮ್ಯಾಚನ್ನು ಕೂಡ ನೋಡಿ. ಆಲ್ಮೋಸ್ಟ್ RCB ಎಲ್ಲ ಗ್ರೌಂಡು ನಾವು ಮ್ಯಾಚ್ಗೆ ಹೋಗ್ತೀನಿ. ಹಾಗಾಗಿ ಮ್ಯಾಚ್ ನ್ಯೂಮರಾಜಿ ಪ್ರಕಾರ ಅವ್ರಿಗೆ ಏನೇ ಚೆನ್ನಾಗಿದ್ರು ತುಂಬ ಆಶೀರ್ವಾದ ಇರೋದು RCB ಮ್ಯಾಚ್ಗೆ ಇರೋದು. RCB ಅವರಿಗೆ ಗೆಲ್ಲಬೇಕು, ಗೆಲ್ತಾರೆ ಅಂತ ಹೇಳುತ್ತೆ 100%. ಓಕೆ ಮೇಡಮ್, ಇನ್ನು ರಜತ್ ಪಾಟೀದಾರ್ ನಮ್ಮ RCB ಟೀಮ್ ಕ್ಯಾಪ್ಟನ್. ಸೊ ಅವರ ಸಂಖ್ಯಾಶಾಸ್ತ್ರ ಹೆಂಗಿದೆ ಹೇಳಿ. ರಜತ್ ಪಾಟೀದಾರ್ ಅವ್ರದ್ದು ಜರ್ಸಿ ನಂಬರು 97, ಅವ್ರದ್ದು 16,1993, ಅವ್ರದ್ದು 1 and 2 ಕಾಂಬಿನೇಷನ್. ಇವಾಗ ಅವ್ರು ಹೇಳ್ದಂಗೆ 1ನೇ ತಾರೀಕು ಇವತ್ತಿನ ಒಂದು ಡೇಟ್ಗೆ 3 and 9 ಕಾಂಬಿನೇಷನ್ಗೆ ತುಂಬ ಸಾಥ್ ಕೊಡುತ್ತೆ. ಅದು ಏನೇ ಆಗಿರಲಿ, ಡೇಟ್ ಒಂದು ಕಡೆ ಆದರೆ ಅವ್ರದ್ದು ಒಂದು ಆಟ ಇದೆಯಲ್ಲ ಅದೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಏನು ಆಡ್ತಾರೆ ಅನ್ನೋದು ಮುಖ್ಯ ಆಗಿರುತ್ತೆ. ಹಾಗಾಗಿ ಇವ್ರು ತುಂಬ ಚೆನ್ನಾಗಿ ಆಡ್ತಾರೆ ಕೂಡ. ಅವರ ಜೊತೆಗೆ ಇವಾಗ ಹೇಳಿದೆ ವಿರಾಟ್ ಕೊಹ್ಲಿ ಅವರಿದ್ದಾರೆ, ಫಿಲ್ ಸಾಲ್ಟ್ ಅವರಿದ್ದಾರೆ, ಅದರಲ್ಲಿ ಅಗರ್ವಾಲ್ ಅವರು ಕೂಡ ನೋಡಿ ಅವ್ರದ್ದು 16ನೇ ತಾರೀಕು ಅವರು ತುಂಬ ಚೆನ್ನಾಗಿ ಆಡ್ತಾರೆ ಕೂಡ. ಅವ್ರದ್ದು 7 and 2 ಕಾಂಬಿನೇಷನ್ನು. ಲಿವಿಂಗ್ ಸ್ಟೋನು ಇವರು ಎಲ್ಲ ಒಂದು ಸಾಥ್ ಕೊಡ್ತಾರೆ. ಲಿವಿಂಗ್ ಸ್ಟೋನ್ ಅವರು ಎಲ್ಲ ಒಂದು ಆಟಗಾರರಿಗೆ ಸಾಥ್ ಕೊಡ್ತಾರೆ. ಹೀಗಾಗಿ ಅವರಲ್ಲೂ ಬಲಿಷ್ಠವಾಗಿರೋರು ಇದ್ದಾರೆ. ಇವಾಗ ಹೇಳಿದ್ರಲ್ಲ ನೆಹಲ್ ವೆದರ್ ಇರ್ಬೋದು, ಜೋಶ್ ಇಂಗ್ಲಿಷ್ ಇರ್ಬೋದು, ಅವ್ರದ್ದು ಟೈಮು ತುಂಬ ಚೆನ್ನಾಗಿದೆ. ಆದರೆ ಅವರಿಗೆ ಟಕ್ಕರ್ ಕೊಡೋಕ್ಕೆ ನಮ್ಮಲ್ಲಿ ತುಂಬ ಚೆನ್ನಾಗಿರೋರು ಇದ್ದಾರಲ್ಲ, ಯಶ್ ದಯಾಳ್ ಅವರು, ಜೋಶ್ ರಿಸರ್ವ್ಡ್ ಅವರು, ಇವರೆಲ್ಲ ತುಂಬ ಚೆನ್ನಾಗಿ ಆಡೋದ್ರಿಂದ ಅವರಲ್ಲಿ ಏನಂತ ಒಂದು ಇದಿರಲ್ಲ. ನನ್ನ ಕಾನ್ಫಿಡೆನ್ಸ್ ಎಲ್ಲ RCB ಮೇಲೇನೆ. ಓಕೆ ಫೈನ್. ಮತ್ತೊಬ್ರು ನಾಗರಾಜ್ ಅಂತ ಕಾಲರ್ ಇದ್ದಾರೆ. ಹಲೋ
ನಮಸ್ತೆ ನಾಗರಾಜ್ ನಮಸ್ಕಾರ. ಅವರೇ. ನಾನು ಮೈಸೂರಿಂದ ನಾಗರಾಜ್ ಶಾಸ್ತ್ರಿಗಳು. ಏನ್ ಸರ್? ಈಗ ನನ್ನ ಹೆಸರು ನಾಗರಾಜ್ ಶಾಸ್ತ್ರಿಗಳು, ಮೈಸೂರು. ಓಕೆ ಹೇಳಿ. ಈಗ ನಮ್ಮ ಕೇಳಬೇಕು, ಇವತ್ತು ಏನಾಗುತ್ತೆ ಮ್ಯಾಚ್? ಒಂದು ಎರಡು, ನಮ್ದು ಡೇಟ್ ಆಫ್ ಬರ್ತ್ 29/11/59, ಬಟ್ ನೀವು ಮ್ಯಾಚ್ ಹುಟ್ಟಿರೋದು ಬಗ್ಗೆ ಅಷ್ಟೇ 60. ಕೇಳಿ ಸರ್. ಇದು ಕಾರ್ಯಕ್ರಮ ಓನ್ಲಿ ಕ್ರಿಕೆಟ್ ಬಗ್ಗೆ ಅಷ್ಟೇ. So, ಅದೇ ಏನಿದೆ ಕ್ರಿಕೆಟ್ ನಿಮ್ಮ ಬಗ್ಗೆ ಪ್ರಶ್ನೆ? ಏನಾಗುತ್ತೆ? ಗುರೂಜಿ ಇದ್ದಾರೆ, ಕೇಳಿ. ಅಲ್ಲ, ಕ್ರಿಕೆಟ್ ಬಗ್ಗೆ ಇವತ್ತು ನಮ್ಮ ವಿರಾಟ್ ಕೊಹ್ಲಿ ಅಂತ ಎಲ್ಲರೂ ಕೂಗ್ತಾ ಇದಾರೆ. ಏನಾಗ್ಬೋದು ಗೊತ್ತಾಗ್ತಾ ಇಲ್ಲ, ಅದಕ್ಕೆ ತಮ್ಮನ್ನು ಕೇಳ್ತಾ ಇದ್ದೀನಿ. ಹೇಳಿ ಗುರೂಜಿ. ಸರ್ ನಮಸ್ಕಾರ, ನಾಗರಾಜ್ ಶರ್ಮಾ ಅವರೇ, ಹೇಗಿದ್ದೀರಾ? ಶರ್ಮಾ ಅಲ್ಲ, ಶಾಸ್ತ್ರಿಗಳು. ಶಾಸ್ತ್ರಿಗಳು, ಏನಾಯ್ತು, ವೆಜ್ಜಾ ನಾನ್ ವೆಜ್ಜಾ? ನಾವೆಲ್ಲ ನಾನ್ ವೆಜ್ ಯೂಸ್ ಮಾಡಲ್ಲ, ಇಲ್ಲ, ಗೊತ್ತೇ ಇಲ್ಲ ಅದು. ಹೌದಾ? ಕೇಕ್ ತಿಂತೀರಾ? ಕೇಕ್? ಓ, ಫೈನ್. ಕೇಕಿಗೆ ಮೊಟ್ಟೆ ಹಾಕ್ತಲ್ಲ, ಕೇಕೇ ಮಾಡಲ್ಲ. ಆಯ್ತು ಸರ್, ಆಯ್ತು. ಓಕೆ ಸರ್. ನಾನು ಬೇಕರಿಲಿ 20 ವರ್ಷ ಮಾಸ್ಟ್ರು. ಯಾತ್ರಲ್ಲಿ? 20 ವರ್ಷ ಬೇಕರಿಲಿ ನನ್ನ ಸ್ವಂತ ಬೇಕ್ರಿ ಇತ್ತು. ಯಾವ ಊರಲ್ಲಿ? ಮೈಸೂರಲ್ಲಿ ಇತ್ತು. ಸರ್ ಪ್ರಶ್ನೆ ಏನ್ ಕೇಳಿ, ಟೈಮ್ ಇಲ್ಲ ನಮ್ಗೆ. ಮೈಸೂರಲ್ಲಿ 2 ಕಡೆ ಆಮೇಲೆ ಸಪರೇಟ್ ಆಗಿ ಅವ್ರ ನಂಬರ್ ಕೊಡ್ತೀವಿ, ನೀವು ಏನಿದೆ ಕೇಳಿ. ಓಕೆ ಸರ್. ಈಗ ನಮ್ಗೆ ಇವತ್ತಿನ ಮ್ಯಾಚ್ ಬಗ್ಗೆ ಹೇಳ್ಬಿಡಿ ಗುರುಗಳ. ಸರ್, ಇವಾಗ ಯಾವಾಗಲಿಂದ ಟಿವಿ ನೋಡ್ತಿದ್ದಾರೆ ಇದನ್ನ, ಈ ಕಾರ್ಯಕ್ರಮವನ್ನ? ನಾನ್ ದಿನಾ ನೋಡ್ತೀನಿ, ನಿಮ್ಮ ಚಿಕ್ಕ ತಕ್ಷಣ ಕೈ ಹಾಕ್ಬಿಡ್ತೀನಿ. ಓ, ನಮ್ಮ ಪ್ರೋಗ್ರಾಮ್ ಇಷ್ಟ ಆಗುತ್ತಾ? ಮತ್ತೆ ವಂಡರ್ಫುಲ್ ಅಲ್ವಾ? ನಾವು ನ್ಯೂಮರಾಲಜಿನ ಬಹಳ ಲವ್ ಮಾಡ್ತೀವಿ. ಹೌದಾ? ಏನು ಇಷ್ಟ ಆಗುತ್ತೆ ನನ್ನ ಕಾರ್ಯಕ್ರಮ? ನೀವು ಈ ಸಂಖ್ಯಾಶಾಸ್ತ್ರದಲ್ಲಿ ಎಲ್ಲ ಗುಣಿಸಿ ಲೆಕ್ಕಾಚಾರ ಹಾಕಿ ಕರೆಕ್ಟಾಗಿ ಜಡ್ಜ್ ಮಾಡ್ತಿರ್ತೀರ. ಓಕೆ, ನೋಡಿ, ಎಲ್ಲರೂ ಕೂಡ 18 ಅಂದರು. ನಿಮಗೆ ಗೊತ್ತಿಲ್ಲ ಮೇಡಮ್ ಅವರೇ, ಇವತ್ತು ಜನರಲ್ ಆಗಿ ನೀವು 18ನೇ ತಾರೀಕು ಹೋದ ತಿಂಗಳು ಗೊತ್ತಾ ನಿಮಗೆ? ಗೊತ್ತಾ ಏನಾಯ್ತು ಅಂತ? ಗೊತ್ತಾ ಮೇಡಮ್ ಅವರೇ? ಇಲ್ಲ ಅಲ್ಲ, ನಿಮಗೆ ಗೊತ್ತಾ ಸರ್ 18ನೇ ತಾರೀಕು ಏನಾಯ್ತು ಅಂತ? ಅದೇ ಪಾಕಿಸ್ತಾನ್ ವಾರ್. ಅದು ಬಿಟ್ಟಾಕಿ ಸರ್, ಅದು ನಾವು ಹೇಳಿ ಡೇಟಲ್ಲೇ ನಡೀತು. ಯಾರು ನಮ್ಮನ್ನ ಈ ಪ್ರಪಂಚಕ್ಕೆ ಗೊತ್ತಿಲ್ಲ, ಮರ್ತೋಗಿದೆ, ಹೇಳಿ ಸರ್. 18ನೇ ತಾರೀಕು ಬೆಂಗಳೂರಲ್ಲಿ ಮ್ಯಾಚ್ ಇತ್ತು. ಎಲ್ಲರೂ ವೈಟ್ ಟಿ ಶರ್ಟ್ ಹಾಕಿಬಿಟ್ಟು 18 ನಂಬರ್ ಹಾಕಿ ಹೋಗಿದ್ರು. ಎಲ್ಲರಿಗೂ ಮ್ಯಾಚೇ ನಡೀದಲ್ಲ, ವಾಪಸ್ ಬಂದರು. ಮಳೆ ಬಂದು ಮ್ಯಾಚ್ ನಿಂತೋಯ್ತು, ನಡೀನೇ ಇಲ್ಲ. ಎಲ್ಲ 18ನೇ ತಾರೀಕು ದಿವಸನೇ ಮ್ಯಾಚ್ ನಡೀಲ್ಲ RCBಲಿ. ಹಾಗಾಗಿನೇ ಎಲ್ಲ 18 ನಂಬರ್ ಹಾಕಿ ಹೋಗಿದ್ರು, ನಡೀನಿಲ್ಲ. ಈ ವರ್ಷ ನೋಡಿ 18ನೇ ತಾರೀಕು ವಿರಾಟ್ ಕೊಹ್ಲಿದು 18 ಚಿನ್ನಸ್ವಾಮಿ ಸ್ಟೇಡಿಯಂ ಎದುರುಗಡೆ ನಿನ್ನೆ ಎಲ್ಲ 29ನೇ ತಾರೀಕು FR ಆಗಿರೋದು. ಏಪ್ರಿಲ್ 29ಗೆ FR ಆಗಿದೆ, ಮೇ 29ಗೆ FR ಆಗೈತೆ ಪಬ್ಬದ ಮೇಲೆ. ಈ ಕೇಳಿ ಆ 18 ನಂಬರ್ಸ್ ಏನು ಡೇಂಜರ್ ಅಂತ ಹೇಳಿ ಉದಾಹರಣೆ ಕೊಟ್ಟು, ಇಲ್ಲಿ ವಿರಾಟ್ ಕೊಹ್ಲಿ ಸಖತ್ತು ಕ್ರೇಜ್ನ ಕ್ರಿಕೆಟ್ ಆಡ್ತಾರೆ ನೋಡಿ, ಅವ್ರ ಪಬ್ಬಿಗೆ ಕಂಪ್ಲೇಂಟ್ ಆಗೈತೆ, ಕೇಸ್ ಆಗೈತೆ, ಎಲ್ಲವೂ ಆಗೈತೆ. ಇದು ನಾವು ಹೇಳೋ ನಂಬರ್ಸ್ ಅಟ್ಯಾಕ್ ಮಾಡುತ್ತೆ. ಭಾಳ ಮಿರಾಕಲ್ ನೀವು ಅರ್ಥ ಮಾಡ್ಕೊಬಂದರೆ ತುಂಬ ಸೂಕ್ಷ್ಮಗಳನ್ನ ನೀವು ಅರ್ಥ ಮಾಡ್ಕೊಬೋದು 100%. ಇದೆಲ್ಲವೂ ಕೂಡ 27ನೇ ತಾರೀಕು ಅನಿಸುತ್ತೆ. ಕಮಲ್ ಹಾಸನ್ ಇವೆಲ್ಲ ಹೇಳಿದ ಡೇಟ್ಗಳೆಲ್ಲ, ಅದು ಕೂಡ 27 ಆಗಿರುತ್ತೆ. ಸರ್, ಈ ಸರಿ RCB ಗೆಲ್ಲುತ್ತೆ. ನಾಗರಾಜ್ ಶರ್ಮಾ ಅವರೇ, ನೀವು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಒಂದು ಸ್ಟ್ರಾಂಗ್ ಕಾಫಿನ ಡಿಕಾಕ್ಷನ್ ಮಾಡ್ಕೊಂಡು ಸಕ್ಕತ್ತಾಗಿ ಕಾಫಿ ಕುಡಿದ್ರೆ RCB ಗೆಲ್ಲುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಮತ್ತೊಬ್ರು ಮಂಜುಳಾ ಅಂತ ಕಾಲರ್ ಇದ್ದಾರೆ. ಹಲೋ ಮೇಡಮ್. ನಮಸ್ತೆ ಮಂಜುಳಾ ಅವರೇ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ಮೇಡಮ್, ನಾವು ಮೈಸೂರು ಹತ್ರ ಒಂದು ಹಳ್ಳಿ. ಓಕೆ, ನೋಡ್ತೀರಾ ಮ್ಯಾಚ್? ನೀವು ಕ್ರಿಕೆಟ್ ಫ್ಯಾನ್? ನನಗೆ ಮೇಡಮ್ ಅವ್ರು ಹೇಳಿ. ಆರ್ಯವರ್ಧನ್ ಗುರುಜಿ ನಮಸ್ತೆ. ನಮಸ್ಕಾರ, ಹೇಗಿದ್ದೀರಾ ಮಂಜುಳಾ ಅವರೇ? ಹೇಗಿದ್ದೀರಾ? ನಿಮ್ಮ ಯಜಮಾನಲ್ಲಿ ಇದ್ದಾರಾ? ಗುರುಜಿ ನೀವು ಮಕ್ಕಳೆಲ್ಲ ಹೊರಗಡೆ ಹೇಳಿ ಮೇಡಮ್ ಅವರೇ. ಆದ್ರೂ ನನಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ. ನಾನೊಬ್ಳು ಗೃಹಿಣಿಯಾಗಿ ನಾನು ನೈಟ್ ಎಲ್ಲ ನೋಡ್ತೀನಿ ಕ್ರಿಕೆಟ್, ಅಷ್ಟಿಷ್ಟ. ನೀವ್ ಹೇಳಿದ್ರೆ ನಾನು ಫಾಲೋ ಮಾಡ್ತೀನಿ. 5, 9, 3 ಹೇಳ್ತಿದ್ರಿ. ಓಕೆ, ನನ್ನ ಮಗನು 5ನೇ ತಾರೀಕಲ್ಲಿ ಹುಟ್ಟಿರೋದ್ರಿಂದ ನನಗೆ 5, 9 ಅಂದ್ರೆ ತುಂಬಾ ಇಷ್ಟ. ಚಿಕ್ಕ ಮಗ, ಅದರಿಂದ ನನ್ಗೆ 5, 9 ಅಂದ್ರೆ ತುಂಬಾ ಇಷ್ಟ. ನೀವ್ ಹೇಳಂಗೆ 1, 8, 9, 6, 3, 9 ಇವತ್ತು RCB ನೀವ್ ಹೇಳಂಗೆ ಗೆದ್ದೇ ಗೆಲ್ಲುತ್ತೆ ಸರ್. ಪಕ್ಕ ಸರ್. ಹೇಳಿ ಒಂದ್ಸರಿ, ಜಿಂಗ ಲಕ ಲಕ RCB ಗೆಲ್ಲುತ್ತೆ ಅಂತ ಹೇಳಿ. ಜೈ ಜಿಂಗ ಲಕ 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 RCB ಗೆಲ್ಲುತ್ತೆ, ಜೈ. ಪಕ್ಕನಾ? ಪಕ್ಕ ಸರ್. ಪಕ್ಕ. ಮನೇಲಿ ಕಬಾಬ ಬಿರಿಯಾನಿನ? ನಿಮ್ಮ ಫಾಲೋವರ್ಸ್ ನಾನು. ಬಿಡ್ರಿ, ಕರ್ನಾಟಕದಲ್ಲಿ ಸರ್ ಆಲ್ ಓವರ್ ವರ್ಲ್ಡ್ ಅಲ್ಲಿ ಕರ್ನಾಟಕ ಪೂರ್ತಿ ಒಬ್ಬ ಹೀರೋ ಮಾರ್ಕೆಟ್ ಇಟ್ಟಿರೋದು ನಾನು ಒಬ್ಬನೇ ಅನ್ಸುತ್ತೆ 100%. ಸರ್ ನಿಮ್ ಫಾಲೋವರ್ಸ್ ಸರ್, ನೀವ್ ಹೇಳಿದ್ದು ನನ್ನ ಮಗನ ನಂಬರು, ಲಕ್ಕಿ ನಂಬರು, ನನ್ನ ಮಗ ಚಿಕ್ಕ ಮಗನ ನಂಬರು, ಸ್ವಾತಿ ನಕ್ಷತ್ರದ ಹುಟ್ಟವನೆ, ಅದರಿಂದ ನಂಗೆ ತುಂಬಾ ಇಷ್ಟ. ಸೂಪರ್. ನೀವು ಚೆನ್ನಾಗಿ ಮಾತಾಡಿರಿ. ಇವತ್ತು ಮನೇಲಿ ಏನು ಅಡಿಗೆ ಮ್ಯಾಚ್ಗೋಸ್ಕರ? ಸರ್ ನಾವು ಡ್ಯೂಟಿಗೆ ಹೋಗಿ 1 ಗಂಟೆಲಿ ಬಂದು ಸರ್, ಸಂಗಳನ್ನ ತಿಂದಿವಿ, ಬಂದು ನಮ್ಗೆ ಟಿವಿ ನೋಡ್ತಾ ಇದ್ದೆ. ಖಂಡಿತ ಇವತ್ತು ನಾನು ನನ್ನ ಮಗಳು ಕುತ್ಕೊಂಡು ಮ್ಯಾಚ್ ನೋಡಬೇಕು. ಹಾಗಾಗಿ ನಾನು ಕೂಡ ಮ್ಯಾಚ್ ಮುಗಿಸ್ಕೋಬೇಕು. ಇದನ್ನ ಲೈವ್ ಮುಗಿಸ್ಬೇಕು, ಇನ್ನೊಂದು ಚಾನಲ್ ಲೈವ್ ಮಾಡಬೇಕು, ಅದನ್ನು ಮುಗಿಸಿದ ಮನೆಗೆ ಹೋಗ್ಬೇಕು ನಾನು. ನಿಮ್ಗೆ ಡಿಮ್ಯಾಂಡ್ ಹಂಗಿದೆ? ಹಂಗೆಲ್ಲ ಏನಿಲ್ಲ ಮೇಡಮ್, ಕರೆ ಮಾಡಿದ್ದಕ್ಕಾಗಿ ಆ ಥರ ಏನಿರಲ್ಲ.
ಪ್ರತಿ ಸಲ ಡಿಮ್ಯಾಂಡ್ ಇರುತ್ತೆ 100%. ನಾವು ಪ್ರತಿ ಸಲ ಬೆಳಗ್ಗೆ ಎದ್ದು ಡಿಮ್ಯಾಂಡ್ ಕಾರ್ಯಕ್ರಮನೇ ಮಾಡ್ತಾ ಇರ್ತೀವಿ. ಹಾಗಾಗಿನೇ ನೀವೇನು ಹೇಳ್ತೀರಾ ಮೇಡಮ್ ಅವರೇ? ನಾನು ಹೇಳೋದೇನಂದ್ರೆ ಹಾಂ, RCB ವಿನ್ನು. ಹೌದಾ? ಅವ್ರವಾಗಿಂದ ಅದೇ ಹೇಳ್ತಾ ಇರೋದು. RCB win ಅಂತ. ನೀವು ಹಂಗೆ ಹೇಳ್ತಿದ್ರೆ RCB ವಿನ್ ಅಂತ. ಮತ್ತೆ ಇನ್ನೇನು ಪಂಜಾಬ್ ವಿನ್ ಅಂತ ಹೇಳ್ಬೇಕಾ? ಹೇಳಲ್ವಾ? ಯಾಕೆ ಹೇಳೋಣ? RCB ನೇ win ಇಲ್ಲ, ಅಲ್ಲ? ನೀವು ಹೃದಯಪೂರ್ವಕ RCB ವಿನ್ ಅಂತ ಇದ್ರೆ, ಇಲ್ಲ ಅವ್ರು ಹೇಳ್ತಾರ ಅಂತ ಹೇಳ್ತಾ ಇಲ್ಲ ಇಲ್ಲ, ನಾನು ಬೆಳಗ್ಗೆಯಿಂದ ಹಾಗೆ ಹೇಳ್ತಾ ಇದ್ದೀನಿ. ಬೆಳಗ್ಗೆ ಫಸ್ಟ್ ಹೇಳಿದ್ದೆ RCB ವಿನ್ ಅಂತ, ಹಾಗಾಗಿ RCB ವಿನ್ ಅಂತ ಹೇಳ್ತಾ ಇದ್ದೀನಿ. ಸೂಪರ್ ಹಂಗಾರೆ. ಯಾಕಂದ್ರೆ ಯಾಕೋ ನಿಮ್ಗೆ ಡೌಟ್ ಇದ್ದಂಗೆ ಇದೆಯಲ್ಲ ಇದೆಲ್ಲ. ನಾನು ಯಾವ್ದು ಇಲ್ಲ ಮೇಡಮ್, ಅದು ಏನಿಲ್ಲ RCB ಎರಡು ಕಡೆನೂ ಮಾತಾಡ್ತಿದ್ದಾರೆ. ಯಾರು ಹೇಳಿದ್ದು? ಹಂಗೆಲ್ಲ ಏನಿಲ್ಲ ಮೇಡಮ್, ನಾನು ಪಕ್ಕ RCB. ಏನೋ ಡೌಟ್ ಗಿಟ್ ಇದ್ರೆ ಹೇಳ್ಬಿಡಿ. ಡೌಟ್ ಎಲ್ಲ ಏನಿಲ್ಲ ಮೇಡಮ್, ಇನ್ನೊಂದು ದೊಡ್ಡ ಕಾಪಿ ತರಿಸ್ಕೊಳ್ಳಿ. ಆಮೇಲೆ ಪಂಜಾಬ್ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು RCB ಗೆದ್ಬಿಟ್ರೆ ಆಮೇಲೆ ಬೈತಾರೆ. ಇಲ್ಲ ನಾನು ಪಕ್ಕ ನೋಡ್ರಿ ಮೇಡಮ್, ಸೋಲಿ ಗೆಲ್ಲಿ RCB 100%. ಅದ್ರಲ್ಲಿ ಯಾವ ಥರ ಏನಿದೆ? ಏನು ನಿಮ್ಮ ಹೆಸರು ಹೇಳ್ತೀನಿ ಲೈವ್ ನೋಡಿ, ಮುಗಿಲಿ ಇವ್ರ ಹೆಸರು ಹೇಳ್ತಾರಂತೆ. ಖಂಡಿತ ನಿಮ್ಮ ಹೆಸರು ಹೇಳಿದ್ರೆ RCB ಗೆಲ್ತಾರೆ. ಒಂದ್ಸರಿ ಹೇಳ್ಬಿಡಿ. ಹೌದಾ? ಇಲ್ಲ ಸೋತು ಗೊತ್ತಿಲ್ಲದೆ ನೀವು ಬಂದಿಲ್ ಕುತ್ಕೊಂಡ್ರ? ಖಂಡಿತಲ್ಲೂ ಗೊತ್ತು, ಹೇಳಿ ನಿಮ್ಮ ಬೈಲಿ. ಗೊತ್ತು ತಾನೇ, ಬಿಡಿ ಆಯ್ತು. ನೆಕ್ಸ್ಟ್ ಹೇಳಿ. ಈಗ ಗೆಲ್ತಾರೆ, RCB ಗೆಲ್ತಾರೆ. ಈಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಭವಿಷ್ಯ ಈ ಸೀಸನ್ ಇಂದ ನೆಕ್ಸ್ಟ್ ಮುಂದಕ್ಕೆ ಹೆಂಗೈತೆ? ಮುಂದೆ ಇನ್ನೊಂದು 3 ಸರಿ ಕಪ್ ಹೊಡಿತಾರೆ. ಈ ಟೀಮ್ ತುಂಬ ಚೆನ್ನಾಗಿದೆ. ಇನ್ನು ಮುಂದೆ ಈ ಟೀಮ್ ಸಖತ್ ಇಂಪ್ರೂವ್ಮೆಂಟ್ ಆಗುತ್ತೆ. 100% ಸಖತ್ ವೈಬ್ರೇಷನ್. ನಾನು ಚೆನ್ನೈ ಟೀಮ್ ಚೆನ್ನಾಗಿಲ್ಲ ಅಂತ ನಾನು ಚೆನ್ನೈ ಕಾರ್ಯಕ್ರಮದಲ್ಲಿ ಒಂದು ಮಾಧ್ಯಮದಲ್ಲಿ ಹೇಳ್ಬಿಟ್ಟು ಬಂದಿದ್ದೆ. ಈ ವರ್ಷನೇ ಹೇಳ್ಬಿಟ್ಟು ಬಂದಿದ್ದೆ. ಹಾಗಾಗಿ 100% ಹಾಕಿದ್ದಾರೆ. ಹಾಗಾಗಿನೇ ಇನ್ನು ತುಂಬ ಚೆನ್ನಾಗಿದೆ. RCB ಟೀಮ್ ಇನ್ನು ಮುಂದೆ ತುಂಬ ಚೆನ್ನಾಗಿರುತ್ತದೆ. ಬೇಕು ಅಂತ ನಾನು ಗ್ರೌಂಡ್ ಕೂಡ ಹೇಳಿದ್ದೆ. ನಾನು ಆ ಪಿಚ್ ಇದೆಯಲ್ಲ ಗ್ರೌಂಡು, ತುಂಬ ಸರಿ ಬೆಂಗಳೂರು ಓನ್ ಗ್ರೌಂಡಲ್ಲಿ ಸೋಲ್ತಾರೆ. ಮತ್ತು ಈಸ್ಟ್ ವೆಸ್ಟ್ ಗ್ರೌಂಡ್ ಪಿಚ್ ಇರೋದು. ಈ ಈಸ್ಟಿಗೆ ಮಾಡಿ ಅಂತ ಹೇಳ್ತೀನಿ ನಾನು. ಪೂರ್ವ ಪಶ್ಚಿಮಕ್ಕೆ ಗ್ರೌಂಡ್ ಮಾಡಿ ಉತ್ತರ ದಕ್ಷಿಣ ಪಿಚ್ ಇದೆ ಅಂತ ಹೇಳ್ತೀನಿ 100%. ಅದನ್ನು ಮಾಡಿದಾಗ ಬೆಂಗಳೂರು ಇನ್ನೂ ಜಾಸ್ತಿ RCB ಮ್ಯಾಚ್ ಜಾಸ್ತಿ ಗೆಲ್ಲುತ್ತೆ. ಮತ್ತು ಸಿಕ್ಕಾಪಟ್ಟೆ ಫಾಲೋವರ್ಸ್ ಇರೋದು RCBಗೆ. ಹಾಗಾಗಿನೇ ಆ ಚಿನ್ನಸ್ವಾಮಿ ಸ್ಟೇಡಿಯಂನ ಹೊಡೆದು ಇನ್ನೂ 1 ಲಕ್ಷ ಜನಕ್ಕೆ ಫಾಲೋವರ್ಸ್ ಮಾಡಿಸ್ಬೇಕು 100%. ಯಾಕಂದರೆ ಎಲ್ಲ ಮಿನಿಮಮ್ ಯಾವುದೇ ಒಂದು ಟಿಕೆಟ್ 10,000 ರೂಪಾಯಿ, 20,000 ರೂಪಾಯಿ, 10,000 ರೂಪಾಯಿ, 8,000 ರೂಪಾಯಿ ಟಿಕೆಟ್ ಬ್ಲಾಕ್ ಕೊಡ್ತೈತೆ. 1 ಲಕ್ಷ ಜನ ಇವಾಗ ಹೆಂಗೆ ಗುಜರಾತಲ್ಲಿ ಒಂದು ಮ್ಯಾಚ್ ನಡೀತು, ಅದೇ ಥರ ಚಿನ್ನಸ್ವಾಮಿ ಸ್ಟೇಡಿಯಂ ಆದರೆ ಮಕ್ಕಳು ಮರೆಯಲ್ಲ ಕ್ರಿಕೆಟ್ ನೋಡ್ಬೋದು. ಇವಾಗೆಲ್ಲ ಗೊತ್ತಾ, ಯಾರೋ ಫ್ರೆಂಡು ಅವನೊಂದು ಟಿಕೆಟ್ ಇವನೊಂದು ಟಿಕೆಟ್ ತಗೊಬಂದು ನೋಡ್ತಾವ್ರೆ. ಇಡೀ ಒಂದು ಫ್ಯಾಮಿಲಿ 5 ಜನ 6 ಜನ ಒಂದು ಫ್ಯಾಮಿಲಿ ಹೋಗೋ ಥರ ಗ್ರೌಂಡ್ ಆಗಬೇಕು 100%. ಅದು ಕೂಡ MG ರೋಡಲ್ಲಿರೋ ಥರ ಪಬ್ ಥರ ಆಗಬಾರ್ದು. ಈಗ RCB ಜರ್ಸಿ ಕಲರು ಅದೆಲ್ಲ ಚೆನ್ನಾಗಿದೆಯಾ? ಅದೆಲ್ಲ ಹೇಳ್ಬಿಟ್ಟೆ ನಾವು ಚೇಂಜ್ ಆಗಿತ್ತು ಮೇಡಮ್. ಇದು ಭಾಳ ವರ್ಷದಿಂದ ಹೇಳ್ತಿದ್ದೆ ನಾವು. ಈಗ ಬಂದಿರೋದು ಚೆನ್ನಾಗಿದೆ. ಈಗ ಚೆನ್ನಾಗಿದೆ. ಈ ಸರಿ ಚೆನ್ನಾಗಿದೆ. ಈ ಸರಿ ಚೇಂಜ್ ಆದಮೇಲೆ ತಾನು ಹೆಣ್ಮಕ್ಳು ಕಪ್ ಗೆದ್ದಿದ್ದು 100%. ಈ ಸರಿ ತುಂಬ ಚೆನ್ನಾಗಿದೆ. ಬ್ಲೂ ಆ್ಯಂಡ್ ರೆಡ್ ಕಾಂಬಿನೇಷನ್ನು ಸಖತ್ತಿದೆ. ಬ್ಲೂ ಮುಂಚೆ ಬ್ಲಾಕ್ ಇತ್ತು, ಬ್ಲಾಕ್ ರೆಡ್ ಎಲ್ಲ ಇತ್ತು. ಚೇಂಜ್ ಆಗಿದೆ 100%. ತುಂಬ ಬ್ಯೂಟಿಫುಲ್ ಆಗಿದೆ ಈ ಸರಿ. ಬಣ್ಣ ಚೆನ್ನಾಗಿದೆ. ಲೋಗೋ ಸ್ವಲ್ಪ ಡಿಸ್ಟರ್ಬ್ ಇದೆ. ಅದು ಜನರಲ್ಲಾಗಿ ಅವಾಗಲಿಂದ ಇದೆ. ಸಮಸ್ಯೆ ಇಲ್ಲ. ಅದಕ್ಕೋಸ್ಕರ ಏನು ಸಂಬಂಧ ಇವಾಗ ಏನು ಚೇಂಜ್ ಮಾಡೋಕ್ಕಾಗಲ್ಲ 100%. ಅದನ್ನೆಲ್ಲ ನಾವು ಮುಂಚೆಲ್ಲ ಅಡ್ವಾನ್ಸಾಗಿ ಹೇಳಿದ್ದು ಸ್ವಲ್ಪ ಚೇಂಜ್ ಮಾಡಿ ಅಂತೆಲ್ಲ ನಾವು ಭಾಳ ಹಿಂದೆ ಹೇಳಿದ್ದು. ಅದ್ರಲ್ಲಿ ಬಣ್ಣನೇ ಮೇಯ್ನಾಗಿ ಹೇಳಿದ್ದು. ಬಣ್ಣ ಚೇಂಜ್ ಆಗಿತ್ತು. ಆ ಕೂಗು ಭಾಳ ಜನಕ್ಕೆ ಮುಟ್ಟಿದೆ 100%. RCB ಗ್ರೌಂಡ್ ನಿಮ್ಮ ಪ್ರಕಾರ ಇಲ್ಲಿ ಪ್ಲೇಯರ್ಸ್ ಇಂಪಾರ್ಟೆಂಟ್ ಅಲ್ಲ, ಲೋಗೋ ನಂಬರು ಎಲ್ಲವೂ ಇಂಪಾರ್ಟೆಂಟ್ ಮೇಡಮ್. ಎಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಹಂಗನ್ನ ಒಂದು ಕಡೆಯಿಂದ ಏನಾಗಲ್ಲ, ಒಂದೇ ಕೈಲಿ ಚಪ್ಪಾಳೆ ಬರೋಕ್ಕಾಗಲ್ಲ. ಎಲ್ಲ 5 ಬೆಳ್ಳು ಕರೆಕ್ಟಾಗಿರೋ ಒಂದು ಎನರ್ಜಿಯಾಗಿ ಎತ್ತಬೋದು. ಒಂದೇ ಬೆಳ್ಳಲ್ಲಿ ಎತ್ತಕ್ಕೆ ನಾವೇನು ಮ್ಯಾಗ್ನೆಟ್ ಅಲ್ಲ 100%. 5 ಬೆಳ್ಳು ಕರೆಕ್ಟಾಗಿದ್ರೆ ಎತ್ತಬಹುದು. ಹಾಗಾಗಿ ಟೀಮ್ ಚೆನ್ನಾಗಿದೆ. ಈ ಸರಿ ಟೀಮ್ ಚೆನ್ನಾಗಿರೋರು ಎತ್ತಿದ್ದಾರೆ. ಏನಪ್ಪ ಅಂದರೆ ಬೆಂಗಳೂರವರು ಯಾವಾಗಲೂ ನೋಡಿ, ಬೆಂಗಳೂರನ್ನ ಆಳಲ್ಲ, ಬೆಂಗಳೂರು ಆಚೆ ಇರೋರೇ ಆಳ್ತಾರೆ ಯಾವಾಗಲೂ CMಗಳೆಲ್ಲ. ಅದೇ ಥರ RCB ಗ್ರೌಂಡಲ್ಲಿ ಅಷ್ಟೇ. RCBಲಿ ಆಡೋ ಪ್ಲೇಯರ್ ಒಬ್ಬರು ಇಲ್ಲ, ಬೆಂಗಳೂರು ಪ್ಲೇಯರ್ ಒಬ್ಬರು ಇಲ್ಲ. ಕರ್ನಾಟಕದ ಪ್ಲೇಯರ್ಸ್ ಆಗಿ ಕ್ಯಾಪ್ಟನ್ ಆಗಿ ಇವತ್ತವ್ರಿಗೆ ಯಾರು ಇಲ್ಲ. ಅನಿಲ್ ಕುಂಬ್ಳೆ ಎಲ್ಲ ಕೂಡ ಇದ್ದರು, ಅವರು ಕೂಡ ಇವತ್ತಿಲ್ಲ. ಕೋಚ್ ಆಗಿರ್ಬೋದಾಯ್ತು, ಅವರಿಲ್ಲ. ವೆಂಕಟೇಶ್ ಪ್ರಸಾದ್ ಇಲ್ಲ, ರಾಹುಲ್ ದ್ರಾವಿಡ್ ಇಲ್ಲ. ಇವರೆಲ್ಲ ಬೆಂಗಳೂರು ಟೀಮ್ಗೆ ಕಟ್ಟಿ ಬೆಳೆದವರು. ಅವ್ರ ಹೆಸರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅವ್ರ ಹೆಸರಲ್ಲಿ ಗ್ರೌಂಡ್ ಪ್ಲೇಯರ್ ಕುತ್ಕೊಳಕ್ಕಿದ್ದು. ರಾಹುಲ್ ದ್ರಾವಿಡ್ ಗ್ರೌಂಡು ಕುತ್ಕೊಳಕ್ಕೆ, ಇಲ್ಲಿ ರಾಹುಲ್ ದ್ರಾವಿಡ್ದು, ಅನಿಲ್ ಕುಂಬ್ಳೆದು ಒಂದು ಸ್ಟ್ಯಾಂಡ್ಗಳಿದ್ದಾವೆ 100%. 3 ಜನಕ್ಕೂ ಸ್ಟ್ಯಾಂಡ್ ಇದ್ದಾವೆ. ಅವರ ವ್ಯಕ್ತಿಗಳಿಲ್ಲ ಅಲ್ಲಿ. ಹಾಗಾಗಿ ಈ ಸರಿ RCB ಪಕ್ಕ ಗೆಲ್ಲುತ್ತೆ. ಎಸ್ ಮೇಡಮ್, ಮಿತಾ ಮೇಡಮ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಅಷ್ಟೇ, RCB ಅವರು ಗೆಲ್ತಾರೆ, ಗೆಲ್ಲೇಬೇಕು. ಮತ್ತೆ ಅವರು ಏನೇ ಅವರು ತುಂಬ ಕಿಂಗ್ಸ್ ಆಗಿದ್ರು, ಪಂಜಾಬ್ ಕಿಂಗ್ಸ್ ಆಗಿದ್ರು, ಅವ್ರನ್ನ ಚೇಸ್ ಮಾಡಿ RCB ಅವರೇ ಗೆಲ್ಲಬೇಕು ಅಂತ ಹೇಳ್ತೀನಿ. ಎಸ್ ಗುರೂಜಿ, RCB ಫ್ಯಾನ್ಸ್ಗೆ, ನಿಮ್ಮ ಫ್ಯಾನ್ಸ್ಗೆ ನಿಮ್ಮ ಡೈಲಾಗ್ ಮುಖಾಂತರ ಕೊನೆಯದಾಗಿ ಹೇಳ್ಬಿಟ್ಟು ಮುಗಿಸ್ಬಿಡಿ. ನನ್ನ ಪ್ರಕಾರ ಭಾಳ ಮಿರಾಕಲ್. ಜಿಂಗ ಲಕ 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 RCB ಕಪ್ ಗೆಲ್ಲಿ 100%. ಭಾಳ ಚೆನ್ನಾಗಿ ಈ ಸರಿ ಕಪ್ ಗೆಲ್ತಾರೆ. ನನಗೆ ಏನಕ್ಕೆ ಅಂದರೆ ಅವ್ರ ಟೀಮ್ ತುಂಬ ಚೆನ್ನಾಗಿರ್ಬೋದು. ಭಾಳ ಸಲ ಈ ಸಲ ಕಪ್ ಗೆಲ್ತಾರೆ. ಕರೆಕ್ಟಾಗಿ ಹೇಳಿ ಗುರುಜಿ ನೀವು. ಅಲ್ಲಲ್ಲ, ನಾನು ಹೇಳಿದಂದರೆ ಅವ್ರದ್ದು ಏನೇ ಟೀಮ್ ಚೆನ್ನಾಗಿದ್ರು ಕೂಡ ನಮ್ಮದು ಬೌಲಿಂಗ್ ತುಂಬ ಚೆನ್ನಾಗಿದೆ ಅವ್ರಿಗಿಂತ. ಅವ್ರ ಬ್ಯಾಟ್ಸ್ಮನ್ ಅವ್ರ ಲೈನ್ ಚೆನ್ನಾಗಿದೆ, ಲೆಂತ್ ಆ್ಯಂಡ್ ಲೈನ್ ಬ್ಯಾಟ್ಸ್ಮನ್ ಚೆನ್ನಾಗಿದೆ, ನಮ್ಮ ಬೌಲಿಂಗ್ ಚೆನ್ನಾಗಿದೆ. ಹಾಗಾಗಿ ನಾನು ಫಸ್ಟ್ ಬ್ಯಾಟಿಂಗ್ ನೋಡೋಕ್ಕೂ ಇಷ್ಟಪಡ್ತೀನಿ, ಸೆಕೆಂಡ್ ಬ್ಯಾಟಿಂಗ್ ನೋಡೋಕ್ಕೂ ಇಷ್ಟಪಡ್ತೀನಿ. ಫಸ್ಟ್ ಬ್ಯಾಟಿಂಗ್ ಆದರೆ ಅಗ್ರೆಸಿವ್ ಬ್ಯಾಟಿಂಗ್ ನೋಡ್ಬೋದು. ಅದೇ
ಸೆಕೆಂಡ್ ಬ್ಯಾಟಿಂಗ್ ಆದರೆ ನಮ್ಮದು 100%. ಬೌಲರ್ ಅಗ್ರೆಸಿವ್ ನೋಡ್ಬೋದು, ಬೌಲರ್ಸ್ ಅಗ್ರೆಸಿವ್ ಆಡ್ತಾರೆ, ಒಳ್ಳೆ ವಿಕೆಟ್ ತೆಗಿತಾರೆ. ಹಾಗಾಗಿಯೇ ಇವತ್ತು ನಿರೀಕ್ಷೆ ಮಾಡ್ಬೋದು. ನನ್ನ ಪ್ರಕಾರ ಇವತ್ತು ವಿರಾಟ್ ಕೊಹ್ಲಿ ಇಲ್ಲ ಫಿಲಿಪ್ ಶಾರ್ಟಲ್ಲಿ ಯಾರು ಒಬ್ರು 100 ಹೊಡಿಬೇಕು. ಫಸ್ಟ್ ಬ್ಯಾಟಿಂಗ್ ಆಡಿದರೆ ತುಂಬ ಚೆನ್ನಾಗಿದೆ. ಸೆಕೆಂಡ್ ಬ್ಯಾಟಿಂಗ್ ಆದರೆ ಹೇಳೋಕ್ಕಾಗಲ್ಲ, 70-80 ರನ್ ಬಂದೇ ಬರುತ್ತೆ. ಓಕೆ ಫೈನ್, ನೋಡೋಣ. ನಮ್ಮೆಲ್ಲರ ಆಸೆ ಒಂದೇ, ಸೊ ಅದು RCB ವಿನ್ ಆಗಬೇಕು, RCB ಕಪ್ ಗೆಲ್ಲಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಇಬ್ಬರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ ನೋಡಿದ್ರಲ್ಲ, ಇನ್ನೇನು ಕೆಲವೇ ಗಂಟೆಗಳು 7:15 ಹಂಗೋ ಹಿಂಗೋ ಬಂದೇ ಬಿಡುತ್ತೆ. ಸೊ ಎಲ್ಲರೂ ಕೂಡ ಫಿಂಗರ್ ಕ್ರಾಸ್. ನೋಡೋಣ, ಪಂಜಾಬ್ ಕಿಂಗ್ಸ್ ವರ್ಸಸ್ RCB ಕಪ್ ನಮ್ಮದೇ. ಈ ಸಲ ಕಪ್ ಗೆಲ್ಲೋದು ಖಂಡಿತ ನಾವೇ. ಸೊ ಏನಾಗಲಿದೆ ಅನ್ನೋದ್ರ ಕುರಿತಾಗಿ ಇದಾಗಿತ್ತು ಇವತ್ತಿನ ಮೆಗಾ ಸುದ್ದಿ IPL ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.